ಇದರ ಪ್ರಾಮುಖ್ಯತೆ ಏನು ಅಂತ ಬಂತಿದೆ. ಯಾಕೆ ನಾವು ಒಂದೇ ತಗೋತಾ ಇದ್ವಿ, ಒಂದೇ ಹೊಳ್ಳೆ ಇರ್ಬೋದಾಗಿತ್ತು, ಒಂದೇ ಹೊಳ್ಳೆ ಒಳಗೆ ಹೋಗಿ ಗಾಳಿ ಹೋಗಿ ಬರ್ಬೋದಾಗಿತ್ತು. ಯಾಕೆ ಎರಡಿದೆ? 3 ಸೆಕೆಂಡಿನ ಗಾಳಿಯನ್ನ ಒಟ್ಟಿಗೆ ತಿನ್ಬಿಡ್ತೀನಿ ಅಂತಂದ್ರೆ ತಟ್ಟೆ ತುಂಬಾ ಇಟ್ಟಿದ್ದಾರೆ, ಒಂದೊಂದು ತುತ್ತಾನೆ ಹೋಗ್ಬೇಕು, ಅಷ್ಟು ತಟ್ಟೆ ಒಟ್ಟಿಗೆ ತಿನ್ನಕ್ಕಾಗಲ್ಲ ಅಲ್ವಾ? ಹಾಗೆ ಇಲ್ಲೂ ಕೂಡ ಗಾಳಿ ಒಟ್ಟಿಗೆ ಕುಡಿಯಕ್ಕಾಗಲ್ಲ. ಊಟ ಮಾಡ್ತೀವಿ, ಹಶು ಅಂತ ಊಟ ಮಾಡ್ತೀವಿ, ಎನರ್ಜಿ ಕಡಿಮೆ ಆಗಿದೆ ಅಂತ, ಆದ್ರೆ ಊಟ ಆದ ತಕ್ಷಣ ನಿದ್ದೆನೂ ಬರುತ್ತೆ. ಪ್ರಾಣಾಯಾಮದಲ್ಲಿ ನಿದ್ದೆ ಬರುತ್ತೆ, ಪ್ರಾಣಾಯಾಮದಲ್ಲಿ ಅಲರ್ಟ್ ಆಗಬೇಕು. ಆಕ್ಸಿಜನ್ 80% ಆಗಿ ಕಾರ್ಬನ್ ಡೈಆಕ್ಸೈಡ್ 20% ಬಂದ್ಬಿಟ್ರೆ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ. ಆಕ್ಸಿಜನ್ ಅಂದ್ರೆ ಹೀಟ್, ಕಾರ್ಬನ್ ಡೈಆಕ್ಸೈಡ್ ಒಳಗಿದ್ರೆ ಕೂಲ್. ಈ ಎರಡರ ಬ್ಯಾಲೆನ್ಸ್ ಇದೆ. ಕಾರ್ಬನ್ ಡೈಆಕ್ಸೈಡಿನ ಪ್ರಮಾಣ ಜಾಸ್ತಿ ಆಗುತ್ತೆ, ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೆ. ಜಾಸ್ತಿ ಆಗ್ತಾ ಇದ್ದಂಗೆ ನಿದ್ದೆ ಬರುತ್ತೆ. ಡ್ರಿಂಕ್ಸ್ ಅಂಡ್ ಡ್ರಗ್ಸ್ ಹೊರತಲ್ಲ, ಯಾರು ಬೇಕಾದ್ರೂ ತಗೋತಾರೆ. ಅದು ಒಂದು ಕಿಕ್ ಅನ್ನುವ ಪದ ಇದೆ ಎರಡರಲ್ಲೂ ಅಲ್ವಾ? ಇದು ಅದೇ ಕಿಕ್ ಕೊಡುತ್ತೆ. ಪ್ರಾಣಾಯಾಮ ಎಂತ ಕಿಕ್ ಕೊಡುತ್ತೆ ಅಂತಂದ್ರೆ, ಬ್ಯಾಕ್ ಟು ಹೆಲ್ತ್ ಇನ್ 48 ಡೇಸ್, 48 ದಿನಗಳಲ್ಲಿ ಮತ್ತೆ ಆರೋಗ್ಯಕ್ಕೆ ಬರುವಂತ ಅದ್ರ ಬಗ್ಗೆ ತಿಳಿಸಿಕೊಡುವಂತಹ ಸೀರೀಸ್. ಈಗಾಗಲೇ 2 ಎಪಿಸೋಡ್ಗಳನ್ನ ನೋಡಿದೀರಾ. 48 ದಿವಸದಲ್ಲಿ ಆರೋಗ್ಯಕ್ಕೆ ಬಂದ್ಬಿಡ್ಬೋದಾ ಅಂದ್ರೆ, ಆ 48 ದಿನ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಅದರ ನಂತರ ಅದನ್ನ ನಿಮ್ಮ ಜೀವನದ ಭಾಗವಾಗಿಸ್ಕೊಂಡು ಅದರ ಪ್ರಾಕ್ಟೀಸ್ ಅನ್ನ ರೊಟೀನ್ ಮಾಡ್ಕೊಂಡಾಗ ಖಂಡಿತವಾಗಿಯೂ ಸಾಧ್ಯ. ಈಗ ಕಳೆದ ಎಪಿಸೋಡ್ ನಲ್ಲಿ ಪ್ರಾಣಾಯಾಮದ ಬಗ್ಗೆ, ನಮ್ಮ ಎನರ್ಜಿ ಲಾಸ್ ಆಯ್ತು ಅಂದ್ರೆ ಹೇಗೆ ನಾವು ಕಾಸ್ಟ್ಲೆಸ್ ಆಗಿ ಎನರ್ಜಿನ ರೀಗೈನ್ ಮಾಡ್ಬೋದು ಅನ್ನೋದನ್ನ, ಮಹತ್ಯೋಗ ಪ್ರಾಣಾಯಾಮ ಅನ್ನೋ ಒಂದು ವಿಚಾರವಾಗಿ ಯೋಗಾತ್ಮ ಶ್ರೀಹರಿಯವರು ಅದ್ಭುತವಾಗಿ ತಿಳಿಸ್ಕೊಟ್ರು. ನೀವ್ ಅದನ್ನ ನೋಡಿದಿರಿ, ರೆಸ್ಪಾಂಡ್ ಮಾಡಿದಿರಿ. ಅದ್ರ ಮುಂದುವರಿದ ಭಾಗ ಏನು ಅಂತ ಅವ್ರನ್ನೇ ಕೇಳೋಣ. ಸರ್ ನಮಸ್ಕಾರ. ಈಸಿಯಾಗಿ ಸಿಗುವಂತಹ ಗಾಳಿಯನ್ನ ಬಳಸ್ಕೊಂಡು ಅತ್ಯಮೂಲ್ಯವಾಗಿ ಬೇಕಾಗಿರೋ ಎನರ್ಜಿನ ಹೇಗ್ ಪಡ್ಕೊಳ್ಳೋದು ಅಂತ ಕಳೆದ ಎಪಿಸೋಡ್ ಅಲ್ಲಿ ಹೇಳಿದ್ರಿ. ಅದರ ಮುಂದಿನ ಹೆಜ್ಜೆ ಕಳೆದ ಸಲ ಹೇಳಿದ ಹಾಗೇನೆ, ಯಾರ್ಯಾರು ಪ್ರಾಣಾಯಾಮ ಮಾಡ್ತಾ ಇದ್ದಾರೆ ಅವರಿಗೆ ಈ 2ನೇ ಭಾಗ ಅರ್ಥ ಆಗತ್ತೆ. 2 ತರ ಇರ್ಬೋದು. ಮೊದಲಿಂದ ಪ್ರಾಣಾಯಾಮ ಮಾಡ್ಕೊಂಡು ಬಂದಿರ್ಬೋದು, ಅವ್ರಿಗೆ ಸಣ್ಣ ಸಣ್ಣ ಟಿಪ್ಸ್ಗಳೆಲ್ಲೋ ಒಂದು ಅವಶ್ಯಕತೆ ಇರ್ಬೋದು. ನಾನು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀನಿ, ಇದರ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ಬೋದು. ನನ್ನ ಈ ಎಪಿಸೋಡಿಂದ ಒಂದು ಸಣ್ಣ ಟಿಪ್ ಸಿಗ್ಬೋದು. 99% ಫಿಲ್ಡ್ ಅಪ್, 1% ಫಿಲ್ ಇನ್ ದ ಬ್ಲಾಂಕ್ಸ್ ಆಗ್ಬೋದು. ಆಕ್ಸಿಜನ್ ಇಲ್ಲದೆ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ಯಾರಾದರೂ ಚೆಕ್ ಮಾಡ್ಕೋಬೇಕು ಅಂದ್ರೆ ಒಂದು 30 ಸೆಕೆಂಡೋ 60 ಸೆಕೆಂಡ್ ಮೂಗು ಮುಚ್ಕೊಂಡು ಕೂತ್ಕೊಂಡ್ರೆ ಗೊತ್ತಾಗುತ್ತೆ. 2 ಹೊಳ್ಳೆಗಳು ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಎನರ್ಜಿಸ್ ಫುಲ್ ಡೌನ್ ಆಗಿಬಿಡುತ್ತೆ. ಇದ್ದಕ್ಕಿದ್ದಂಗೆ ಒಳಗಡೆ ಏನೂ ಇಲ್ವೇನೋ ಅಂತ ಅನ್ನಿಸ್ಬಿಡುತ್ತೆ. ಉಸಿರು ತಗೊಂಡ್ರೆ ಸಾಕಪ್ಪ ಅನ್ಸುತ್ತೆ. ಆವಾಗ ಉಸಿರಾಟದ ವ್ಯಾಲ್ಯೂ ಗೊತ್ತಾಗುತ್ತೆ. ಬಟ್ ನೀವು ಅವಾಗಲೇ ಹೇಳಿದ ಹಾಗೆ ಅಕಸ್ಮಾತ್ ಈಗ ಶುರು ಮಾಡಿದೀವಿ, ನಮ್ಮ ಕಳೆದ ಎಪಿಸೋಡ್ ನೋಡ್ಬಿಟ್ಟು ನಾನು ಇವಾಗ ಶುರು ಮಾಡಿದೀನಿ ಅಂದವರು ಈ 2ನೇ ಎಪಿಸೋಡ್ನ ನಾವು ಎಸ್ ಸೇಫ್, ನಾನು ಹೇಳ್ತಾ ಇರೋದೆಲ್ಲವೂ ಟೆಸ್ಟೆಡ್, ಫೌಂಡ್ ಓಕೆ, ನನ್ನ ಮೇಲೆ, ನನ್ನ ಸ್ಟೂಡೆಂಟ್ಸ್ ಮೇಲೆ, ನನ್ನ ಜೊತೆಲಿದ್ದಂಥ ಎಲ್ಲರ ಮೇಲೆ ಹಾಕಿ ಅದರಲ್ಲಿ ಒಂದು ಫೈನ್ ಟ್ಯೂನಿಂಗ್ ತಗೊಂಬಂದಿದ್ದೀನಿ. ಪುಸ್ತಕಗಳಲ್ಲಿ ಇದು ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ, ಪುಸ್ತಕಗಳಲ್ಲಿ ಸಿಗುತ್ತೆ. ಅದಕ್ಕಿಂತ ಭಿನ್ನವಾಗಿ ನನ್ನ ಅನುಭವದ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಇದನ್ನ ನಂತರ ಯಾರು ಮಾಡ್ಬೋದು, ಮಾಡಬಾರ್ದು, ಯಾವಾಗ ಮಾಡಬೇಕು, ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳೋಣ. ನಮ್ಮ ದೇಹ ಹೀಟ್ ಅಂತ, ದೇಹ ಶಾಖವಾಗಿದ್ದರೆ, ಒಂದು ಸ್ವಲ್ಪ ಬೆಚ್ಚಗಿದ್ರೆ ದೇಹದಲ್ಲಿ ಎನರ್ಜಿ ಇದೆ ಅಂತ. ತಣ್ಣಗಾಗೋಗಿದ್ರೆ, ಪೂರ್ತಿ ತಣ್ಣಗಾಗೋಗ್ಬಿಟ್ಟಿದ್ರೆ ಸತ್ತೋಗಿದ್ದಾರೆ ಅಂತ, ಇಷ್ಟೇ. ಇದನ್ನು ನಾವು ಹೀಟ್ ಅಂತ ಕರಿತೀವಿ. ಯಾಕೆ ಪ್ರಾಣಾಯಾಮ ಅನ್ನೋದಕ್ಕೆ ಇದು ಹೀಟ್ ರಿಲೇಟೆಡ್ ಆಗಿ ನಿಮಗೆ ಒಂದು ಎಕ್ಸ್ಪ್ಲನೇಷನ್, ನಿಮಗೂ ಯಾರ್ಯಾರು ವೀಕ್ಷಕರಿದ್ದಾರೆ ಎಲ್ಲರಿಗೂ. ಸೂರ್ಯನ ಬಿಸಿಲು ಇದೆ. ಸೂರ್ಯನ ಬಿಸಿಲಿಗೆ ಕರೆಕ್ಟು ಫಸ್ಟು ಪ್ಲಾನೆಟ್ ಯಾವುದು ಅಂತಂದರೆ ಸೋಲಾರ್ ಸಿಸ್ಟಮ್ ಒಳಗಡೆ ಮರ್ಕ್ಯುರಿ. ಮರ್ಕ್ಯುರಿ ಒಳಗೆ ಜೀವ ಇದೆಯಾ ಅಂದರೆ ಇಲ್ಲ. ಯಾಕೆ? ಬಿಸಿಲು ತುಂಬ ಜಾಸ್ತಿ, ಅಲ್ಲಿ ಜೀವ ಬರೋಕ್ಕೆ ಸಾಧ್ಯ ಇಲ್ಲ, ಜೀವ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. 2ನೇದು ವೀನಸ್, ಅಲ್ಲಿ ಕೂಡ ಜೀವ ಇಲ್ಲ. ಯಾಕೆ ಅಂದರೆ ಅದು ಕೂಡ ಹತ್ತಿರವಾಗಿದೆ, ಆ ಹೀಟು ಜೀವ ಬೆಳಿಗ್ಗೆ ಬಿಡ್ತಾ ಇಲ್ಲ. ಅರ್ತ್, ಜೀವ ಇದೆ ಇಲ್ಲಿ. ಹಾಗಾಗಿ ನಾವು ಇದನ್ನ ಪೂಜನೀಯ ಅಂತ ಮಾಡ್ತೀವಿ. ನಾವೆಲ್ಲ ಬದುಕಿರೋದೇನೆ ಈ ಭೂಮಿಯಿಂದ. ಬಿಕಾಸ್ ಇದೊಂದು ಅಪ್ರಾಪ್ರಿಯೇಟ್ ಲೆವೆಲ್ ಆಫ್ ಹೀಟ್ ಸೂರ್ಯನಿಂದ ಸಿಗ್ತಾ ಇದೆ ಅಂತ. ಇಲ್ಲಿಂದ ನೆಕ್ಸ್ಟ್ ಪ್ಲಾನೆಟ್ಗೆ ಹೋದ್ರೆ ಮಾರ್ಸ್. ಮಾರ್ಸಲ್ಲಿ ಜೀವ ಇಲ್ಲ. ಯಾಕೆ ಅಂದರೆ ಹೀಟ್ ಕಡಿಮೆ ಆಗೋಯ್ತು. ದಿಸ್ ಇಸ್ ದ ಓನ್ಲಿ ಪ್ಲಾನೆಟ್. ದಿಸ್ ಇಸ್ ದ ಓನ್ಲಿ ಪ್ಲಾನೆಟ್. ಇಲ್ಲಿ ಅಪ್ರಾಪ್ರಿಯೇಟ್ ಹೀಟ್ ಇದೆ. ಹಾಗೆ
ಜುಪಿಟರು ಸ್ಯಾಟರ್ನು ಪ್ಲೂಟೋ ಹೀಗೆ ಹೋಗುತ್ತೆ. ದೂರ ಹೋದಷ್ಟು ಜೀವ ಇಲ್ಲ, ಮಾಸ್ ಅಷ್ಟೇ, ಅದೊಂದು ಮೂಮೆಂಟ್ ಅಷ್ಟೇ. ಅದು ಭೂಮಿನಲ್ಲಿ ಮತ್ತೆ ಬರೋಣ. ಇಲ್ಲಿ ಇದೊಂದು ಸಣ್ಣ ಎಕ್ಸ್ಪ್ಲನೇಷನ್ನು, ನಿಮಗೆ ಟೈಮ್ ಅನ್ಸಿದ್ರೂ ಕೂಡ, ಯಾಕೋ ಟೈಮ್ ಹಾಳಾಗ್ತಾ ಇದೆ ಕ್ಯೂರಿಯಾಸಿಟಿ ಇದ್ರೂ ಕೂಡ ಇದನ್ನು ಕೇಳಿಸ್ಕೊಂಡ್ರೆ ನಾವು ಯಾಕೆ ಬದುಕಿದ್ದೀವಿ, ಯಾಕೆ ಹೀಟು, ಯಾಕೆ ಪ್ರಾಣಾಯಾಮ ಅನ್ನೋದು ಅರ್ಥ ಆಗುತ್ತೆ. ಈಗ ಸೂರ್ಯನ ಬಿಸಿಲು ಡೈರೆಕ್ಟ್ಲಿ ಈಕ್ವೆಟಾರಿಗೆ ಬೀಳುತ್ತೆ, ಅಂದರೆ ಭೂಮಿಯ ಮಧ್ಯಭಾಗಕ್ಕೆ ಬಿದ್ದಾಗ ಆ ಮಧ್ಯಭಾಗದ ಕೆಲವು ಜಾಗಗಳು ಎಲ್ಲಿ ಡೈರೆಕ್ಟ್ ಹೀಟ್ ಬೀಳ್ತಾ ಇದೆ ಅಲ್ಲಿ ಜೀವ ಇಲ್ಲ, ಜೀವರಾಶಿನೂ ಇಲ್ಲ, ಜೀವವೂ ಇಲ್ಲ. ಅದನ್ನ ನಾವು ಡೆಸರ್ಟ್ ಅಂತ ಕರಿತೀವಿ. ಡೆಸರ್ಟ್ ಅಂದರೆ ಇಲ್ಲ, ಅಲ್ಲಿ ಏನೂ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಮರಳು ಭೂಮಿ ಅದು. ಇನ್ನು ಎಕ್ಸ್ಟ್ರೀಮ್ ಭಾಗಗಳಿಗೆ ಬಿಸಿಲೇ ಬೀಳಲ್ಲ, ಆ ಭಾಗದಲ್ಲಿ ಆರ್ಕ್ಟಿಕ್ಕು ಅಂಟಾರ್ಕ್ಟಿಕ್ಕು ಅಲ್ಲೂ ಜೀವ ಇಲ್ಲ, ಅಥವಾ ನೆಗ್ಲಿಜಿಬಲ್ ಜೀವ. ಅಲ್ಲಿ ಗಿಡಗಳು ಬರುತ್ತಾ, ನೀರಿದೆಯಾ ಅಂದರೆ ಎಲ್ಲ ಐಸ್ ಆಗೋಗಿರುತ್ತೆ. ಸೊ ಎಲ್ಲಿ ಅಪ್ರಾಪ್ರಿಯೇಟ್ ಹೀಟ್ ಬೀಳ್ತಾ ಇದೆ ಅಲ್ಲಿ ಮಾತ್ರ ಜೀವ ಇದೆ. ಅಪ್ರಾಪ್ರಿಯೇಟ್ ಅಂದರೆ ಜೀವ ಬೆಳೆಯುವಷ್ಟು, ಹಾಗಿದ್ದಾಗ ಮಾತ್ರ ಜೀವ ಬೆಳೆಯುತ್ತೆ. ಆ ಹೀಟ್ ಎಷ್ಟಿರಬೇಕು ಅಂತಂದರೆ ಜೀವ ಬೆಳೆಯುವಷ್ಟು ಇರಬೇಕು. ಇದರ ಹೋಲಿಕೆಯನ್ನು ನಾವೆಲ್ಲಿ ಕೊಡ್ಬೋದು? ಕಾಳುಗಳಿಗೆ, ನೀವು ಕಾಳುಗಳಿದೆ ಅಂಗಡಿಯಿಂದ ತಗೊಂಬಂದಿದ್ದೀರಿ, ಸುಮ್ಮನೆ ಹಾಗೆ ಇಟ್ಟರೆ ಎಷ್ಟು ವರ್ಷ ಆದರೂ ಹಾಗೆ ಇರುತ್ತೆ. ಅದಕ್ಕೊಂದು ಸ್ವಲ್ಪ ನೀರು, ಒಂದು ಸ್ವಲ್ಪ ಬೆಚ್ಚಗಿರೋ ವಾತಾವರಣ, ಒಂದು ಸ್ವಲ್ಪ ಗಾಳಿ ಆಡಿಸಿದ್ರೆ ಏನಾಗುತ್ತೆ? ಮೊಳಕೆ ಬರುತ್ತೆ. ಒಳಗಡೆ ಜೀವ ಇದೆಯಾ? ಇತ್ತ ಮೊದಲಿಂದನೂ, ಅದು ಮೊಳಕೆ ಹೊಡಿತು ಅಲ್ವಾ? ಅದೇ ರೀತಿ ನಮ್ಮೊಳಗಡೆನೂ ಒಂದು ಜೀವ ಇದೆ. ಆ ಜೀವಕ್ಕೆ ಏನು ಕೊಟ್ಟರೆ ಮೊಳಕೆ ಹೊಡೆಯುತ್ತೆ, ಬೆಳೆಯುತ್ತೆ. ಏನು ಕೊಟ್ಟರೆ ತಣ್ಣಗಾಗುತ್ತೆ. ಸೊ ಆ ಹೀಟಿನ ಇಂಪಾರ್ಟೆನ್ಸ್, ಸೊ ಅದಕ್ಕೆ ನಾವು ಅಪ್ರಾಪ್ರಿಯೇಟ್ ಹೀಟ್ ಅಂತ ಕರಿತೀವಿ. ಈ ಅಪ್ರಾಪ್ರಿಯೇಟ್ ಹೀಟು ಕರೆಕ್ಟಾಗಿದ್ದಷ್ಟು ಮೊಳಕೆ ಹೊಡಿತಾನೇ ಇರುತ್ತೆ. ಆ ಮೊಳಕೆ ಅಂದರೆ ಜೀವ ಬಲಿಯುತ್ತೆ, ಜೀವ ಬೆಳೆಯುತ್ತೆ, ಎರಡೂ ಆಗ್ಬೇಕು. ನೀರು ಕೊಟ್ಟರೂ ಆಗತ್ತೆ, ಆಹಾರ ಕೊಟ್ಟರೂ ಆಗತ್ತೆ, ಗಾಳಿ ಕೊಟ್ಟರೂ ಆಗುತ್ತೆ, ಸೂರ್ಯನ ಬಿಸಿಲು ಕೊಟ್ಟರೂ ಆಗತ್ತೆ. ಸೊ ಹಾಗೆ ನಮಗೆ ಕೂಡ ಸೂರ್ಯನ ಮೊದಲನೇ ಬಿಸಿಲು ಸಿಕ್ಕಿದ ತಕ್ಷಣನೇ ನಾವು ಅಲರ್ಟ್ ಆಗ್ತೀವಿ. ಸೂರ್ಯನ ಕಡೆಯ ಬಿಸಿಲು ಆಗ್ತಾ ಇದ್ದಂಗೆ ತಾಮಸ ಅಂದರೆ ನಿದ್ದೆ ಮಾಡಕ್ಕೆ ಹೋಗ್ತೀವಿ. ಕತ್ಲಾಯಿತು ನಿದ್ದೆ ಮಾಡಕ್ಕೆ ಹೋಗ್ತೀವಿ. ಬೆಳಗ್ಗೆ ಆಯಿತು ಆಕ್ಟಿವಿಟಿ ಮಾಡ್ತೀವಿ. ಕತ್ಲಾಯಿತು. ಇದು ಇಲ್ಲ ಬರೀ ಇಂಡಿಯಾದಲ್ಲ, ಇಲ್ಲ ಥ್ರೂ ಔಟ್ ಪ್ರಪಂಚ. ಬರೀ ಹ್ಯೂಮನ್ ಬೀಯಿಂಗ್ಸಾ? ಅಲ್ಲ, ಇಡೀ ಪ್ರಾಣಿ ಜೀವರಾಶಿಗಳು ಎಲ್ಲವೂ ಕೂಡ ಅರಳುತ್ತೆ ಮತ್ತೆ ಮಲಗತ್ತೆ. ಇಷ್ಟೇ. ದಿಸ್ ಈಸ್ ಕಾಲ್ಡ್ ಹೀಟ್ ಮ್ಯಾನೇಜ್ಮೆಂಟ್. ಈ ಹೀಟ್ ಮ್ಯಾನೇಜ್ಮೆಂಟ್ಗೆ ನಾವು ಆಹಾರ ಕೊಟ್ಟರು ಹೀಟ್ ಮ್ಯಾನೇಜ್ಮೆಂಟೇ. ಥಂಡಿ ಟೈಮಲ್ಲಿ ಯಾವ ಆಹಾರ ಕೊಡಬೇಕು, ಬಿಸಿಲು ಟೈಮಲ್ಲಿ ಯಾವ ಆಹಾರ ಕೊಡಬೇಕು, ಹೀಟನ್ನು ಹದವಾಗಿಡೋದಕ್ಕೆ ಯಾವ ಆಹಾರ ಕೊಟ್ಟರೆ ಹೀಟ್ ಹದವಾಗಿದೆ. ನೀರು ಕೊಡ್ತೀವಿ, ಕೆಲವು ಸಲ ಥಂಡಿ ಇರುವಾಗ ಬಿಸಿನೀರು ಕೊಡ್ತೀವಿ, ಬಿಸಿಲು ಜಾಸ್ತಿ ಇರುವಾಗ ತಣ್ಣಗಿರೋ ನೀರು ಕೊಡ್ತೀವಿ. ಅಂದರೆ ಒಳಗಡೆ ಹೀಟ್ ಹದವಾಗಬೇಕು ಅಂತ. ಹಾಗೆ ಗಾಳಿನೂ ಕೂಡ ಹೀಟ್ ಹದವಾಗಬೇಕು. ಆ ಹೀಟ್ ಹದ ಆಗೋದಕ್ಕೆ ಬೆಳಗ್ಗೆ ಎದ್ದು ಪ್ರಾಣಾಯಾಮಕ್ಕೆ ಅಂತ ಕೂತ್ಕೋತೀವಿ. ತುಂಬ ಥಂಡಿ, ಆ ಥಂಡಿ ಗಾಳಿ ಒಳಗೆ ಹೋಗ್ತಾ ಇದ್ದಂಗೆ ಇನ್ನೂ ಥಂಡಿ ಆಗಲ್ವಾ? ಸೊ ಹಾಗಾಗಿ ನಮ್ಮಲ್ಲಿ ಒಂದು ಇಂಟರ್ನಲ್ ಸಿಸ್ಟಮ್ ಇದೆ, ಆಟೋ ಏರ್ ಕಂಡೀಷನಿಂಗ್ ಸಿಸ್ಟಮ್ ಅಂತ. ಅದೇ ನಮ್ಮ ಎರಡು ಹೊಳ್ಳೆಗಳು. ಇದರ ಪ್ರಾಮುಖ್ಯತೆ ಏನು ಅಂತ ಬಂತು. ಯಾಕೆ ನಾವು ಒಂದೇ ತಗೋತಾ ಇದ್ವಿ, ಒಂದೇ ಹೊಳ್ಳೆ ಇರ್ಬೋದಾಗಿತ್ತು, ಒಂದೇ ಹೊಳ್ಳೆ ಒಳಗೆ ಹೋಗಿ ಗಾಳಿ ಹೋಗಿ ಬರ್ಬೋದಾಗಿತ್ತು. ಯಾಕೆ ಎರಡಿದೆ? ಸೊ ಒಂದು ಹೀಟ್ ಕಮ್ಮಿ ಆಗೋದಕ್ಕೆ, ಒಂದು ಹೀಟ್ ಜಾಸ್ತಿ ಮಾಡೋಕ್ಕೆ. ತುಂಬ ಹೀಟ್ ಇದೆ ಹೊರಗಡೆ, ಬಿಸಿಲಲ್ಲಿ ಇದ್ದೀರಿ, ಬಾಡಿಗೆ ತಾನೇ ಕೂಲ್ ಮಾಡ್ಕೊಳ್ಳೋಕ್ಕೆ ಎಡ ಹೊಳ್ಳೆ ಬ್ರೀತ್ ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ, ತಾನೇ ಮಾಡ್ಕೊಳ್ಳೋಕ್ಕೆ. ಈಗ ನಿಮ್ಮ ಕಾರುಗಳಲ್ಲಿ, ಲೇಟೆಸ್ಟ್ ಕಾರುಗಳಲ್ಲಿ ನೀವೊಂದು ಟೆಂಪರೇಚರ್ ಸೆಟ್ ಮಾಡಿಟ್ಟಿರ್ತೀರಿ. ಹೊರಗಡೆ ಎಷ್ಟಾದರೂ ಇರಲಿ, ಥಂಡಿ ಇರಲಿ ಬಿಸಿ ಇರಲಿ, ಒಳಗಡೆ ಅಷ್ಟೇ ಇರುತ್ತೆ, ತಾನೇ ಅಡ್ಜಸ್ಟ್ ಆಗಿರುತ್ತೆ. ಹಾಗೆ ಇದು ಈ ಟೆಕ್ನಾಲಜಿ ಇಲ್ಲಿಂದ ತಗೊಂಡಿದ್ದೆ ಅಲ್ಲಿಟ್ಟಿರೋದು. ದಟ್ ಈಸ್ ಕಾಲ್ಡ್ ಆಟೋ ಏರ್ ಕಂಡೀಷನಿಂಗ್ ಸಿಸ್ಟಮ್. ವಂಡರ್ಫುಲ್. ಇದಿಷ್ಟು ನಿಮಗೆ ಇಂಟ್ರೊಡಕ್ಟರಿ. ಯಾಕೆ ಎರಡು ಹೊಳ್ಳೆಗಳು ಅಂತ. ಇವತ್ತು ಆ ಎರಡು ಹೊಳ್ಳೆಗಳ ಪ್ರಾಮುಖ್ಯತೆ, ಯಾರು ಬ್ರೀತ್ ಮಾಡಬೇಕು, ಹೇಗೆ ಬ್ರೀತ್ ಮಾಡಬೇಕು, ಯಾರು ಮಾಡಬೇಕು, ಯಾರು ಮಾಡಬಾರ್ದು ಅನ್ನೋದೇ ಇವತ್ತಿನ. ಇದಕ್ಕೆ ತಯಾರಿ ಬಂದು ಪೂರ್ಣ
ಈ ಪ್ರಾಣಾಯಾಮದ ಹೆಸರು ನಾಡಿ ಶೋಧನ ಪ್ರಾಣಾಯಾಮ ಅಂತ. ನಾಡಿ ಅಂದ್ರೆ ನರಗಳು, ಶೋಧನ ಅಂದ್ರೆ ಒಳಗೋಗಿ ತಿರುಗಿಸೋದು, ಕ್ಲೀನ್ ಮಾಡೋದು, ಶೋಧಿಸೋದು, ಕ್ಲೀನ್ ಮಾಡೋದು. ಅದ್ನ ಎರಡನೇ ಹಂತ ಇದೆ, ಇನ್ನೊಂದು ದೊಡ್ಡದಿದೆ, ಹೈಯರ್ ನಾಡಿ ಶುದ್ಧಿ ಪ್ರಾಣಾಯಾಮ. ಶುದ್ಧಿ ಶೋಧನ ಎರಡು ಡಿಫ್ರೆಂಟಾ? ಒಂದು ಲೋಯರ್ ಲೆವೆಲ್, ಒಂದು ಹೈಯರ್ ಲೆವೆಲ್. ಶೋಧನ ಅಂದ್ರೆ ಒಳಗೆ ಹೋಗಿ ಸುತ್ತ ಹಾಕೊಂಡು ಬಂದು ಅದೆಲ್ಲ ಶೋಧನ. ಇನ್ನೊಂದು ಶುದ್ಧಿ. ಸೊ ಎರಡಕ್ಕೂ ಹೆಚ್ಚಿಗೆ ಅಂತರ ಇಲ್ಲ, ಟೆಕ್ನಿಕ್ಸ್ ಡಿಫ್ರೆಂಟ್ ಅಷ್ಟೇ, ಆದರೆ ಅದರ ಪರಿಣಾಮಗಳು ಸಿಕ್ಕಾಪಟ್ಟೆ ಜಾಸ್ತಿ. ಇದೇ ಬೇರೆ ಅದೇ ಬೇರೆ. ಸೊ ನಾಡಿ ಶೋಧನ 2 ಹೊಳ್ಳೆಗಳು ಇದೆ. ಡೈರೆಕ್ಟ್ಲಿ ಅಂತಂದ್ರೆ ಎಡ ಹೊಳ್ಳೆ ಅಂತಂದ್ರೆ ಕೂಲ್ ಮಾಡುತ್ತೆ. ಈ ಹೊಳ್ಳೆನಲ್ಲೇ ಬ್ರೀತ್ ಮಾಡಿದ್ರೆ ಕೂಲ್ ಮಾಡುತ್ತೆ. ಈ ಹೊಳ್ಳೆನಲ್ಲಿ ಬ್ರೀತ್ ಮಾಡಿದ್ರೆ ಅಂದ್ರೆ ಬಲ ಹೊಳ್ಳೆಯಲ್ಲೇ ಇನ್ಹೇಲ್ ಮಾಡಿದ್ರೆ ಎಕ್ಸೇಲ್ ಮಾಡಿದ್ರೆ ಹೀಟ್ ಆಗುತ್ತೆ. ಇದು ಸಾಧಾರಣವಾಗಿ ಎಲ್ಲರೂ ತಿಳ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಒಂದು ಹೆಸರು ಇದೆ. ನಾವು ಚಂದ್ರ ಅಂತ ಅನ್ಕೋತೀವಿ. ಚಂದ್ರ ಏನು? ತಂಪು ಅಂತ. ಸೂರ್ಯ ಬಿಸಿ ಅಂತ. ಇದನ್ನ ಚಂದ್ರನಾಡಿ ಅಂತಾನು ಕರಿತೀವಿ. ಈ ಬ್ರೀತಿಂಗ್ ಮಾಡಿದ್ರೆ, ರೈಟ್ ಬ್ರೀತಿಂಗ್ ಮಾಡಿದ್ರೆ ಸೂರ್ಯನಾಡಿ ಬ್ರೀತಿಂಗ್ ಅಂತ ಕರಿತೀವಿ. ಹೆಸರೇ ಇಂಡಿಕೇಟ್ ಮಾಡುತ್ತೆ, ಇದು ತಂಪು ಇದು ಬಿಸಿ ಅಂತ. ಇಡ ಪಿಂಗಳ ಅಂತಾನು ಕರಿತೀವಿ, ಅದು ಯೋಗಿಕ್ ಭಾಷೆ. ಸೊ ಈಗ ಇದಿಷ್ಟು ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ. ಅಂದ್ರೆ ಹೇಗೆ ಮಾಡೋದು? ಜಸ್ಟ್ ಒನ್ ನಾಸ್ಟ್ರಲ್ ಬ್ರೀದಿಂಗ್ ಏನಾ? ಈಗ ಅಭ್ಯಾಸ ಮಾಡಬೇಕು, ಯಾರ ಶುರು ಮಾಡಬೇಕು. ಮೊದಲನೇದು ಮೂಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಳ್ಳೋಕೆ ಬೇಕಾದಷ್ಟು ಟೆಕ್ನಿಕ್ಸ್ ಇದೆ. ಕಪಾಲಭಾತಿ ಅಂತ ಇದೆ, ಗೊತ್ತಿರುತ್ತೆ ಸುಮಾರು ಜನಕ್ಕೆ. ಕಪಾಲಭಾತಿ ಅಂದ್ರೆ ಕ್ರಿಯೆ ಅಂತ, ದೌತಿ ಕ್ರಿಯೆಗಳು ಅಂತ. ಕ್ರಿಯೆ ಅಂದ್ರೆ ಫಾಸ್ಟ್ ಬ್ರೀತಿಂಗ್. ಎರಡೂ ಮೂಗನ್ನ ಕ್ಲೀನ್ ಮಾಡ್ಕೊಳ್ಳೋದು. ಒಂದು ಮೂಗನ್ನು ಮುಚ್ಕೊಂಡು ಇನ್ನೊಂದು ಮೂಗಲ್ಲಿ ಕಪಾಲಭಾತಿ ಫೋರ್ಸ್ಫುಲ್ ಬ್ರೀತಿಂಗ್ ಮಾಡೋದು. ಹಾಗೆ ಈ ಮೂಗನ್ನ ಮುಚ್ಚಿ ಈ ಮೂಗಲ್ಲಿ ಫೋರ್ಸ್ಫುಲ್ ಬ್ರೀತಿಂಗ್ ಮಾಡೋದು. ಸೊ ಓಪನ್ ಅಪ್ ಆಗುತ್ತೆ, ಕ್ಲಿಯರ್ ಆಗುತ್ತೆ, ರೆಡಿ ಫಾರ್ ದ ನೆಕ್ಸ್ಟ್ ಪ್ರೊಸೀಜರ್ ಅಂತ. ಓಕೆ. ಸೊ ಈಗ ಮೂಗು ಅಂದ್ರೆ ಹಾದಿ ಕ್ಲೀನ್ ಆಯ್ತು ಅಂತ. ಕ್ಲೀನ್ ಆಯ್ತು. ಕ್ಲೀನ್ ಆದ್ಮೇಲೆ ಇನ್ಹಲೇಷನ್ ಎಕ್ಸಲೇಷನ್ ಈಸಿ. ಇಲ್ಲಿ ಕ್ಲೀನ್ ಆಗಬೇಕು, ಇಲ್ಲಿ ಕ್ಲೀನ್ ಆಗಬೇಕು, ಇಲ್ಲಿ ಕ್ಲೀನ್ ಆಗಬೇಕು. ಅಂದ್ರೆ ಈ ಭಾಗ ಇದು ಲಂಗ್ಸಿನ ಎಂಟ್ರಿ ಭಾಗ. ಇದು ರೈಟ್. ಲಂಗ್ಸಿನ ಎಂಟ್ರಿ ಭಾಗ ಕ್ಲೀನ್ ಆಗಬೇಕು. ಇದಕ್ಕೆ ಕಪಾಲಭಾತಿ, ಬಿ ಪಿ ಇರೋರು ಸ್ವಲ್ಪ ಲೋ ಪ್ರೆಷರ್ ಅಲ್ಲಿ ಮಾಡಬೇಕು. ಲೋ ಬಿ ಪಿ ಇರೋರು ಹೈ ಪ್ರೆಷರ್ ಅಲ್ಲಿ ಮಾಡ್ಬೋದು. ಆವರೇಜ್ ಬಿ ಪಿ ಲೋನು ಇಲ್ಲ ಹೈಯೂ ಇಲ್ಲ ಅನ್ನೋ ನಾರ್ಮಲ್ ಪ್ರೆಷರ್ ಅಲ್ಲಿ ಮಾಡ್ಬೋದು. ಈ ಬ್ರೀತಿಂಗ್ ಮಾಡಿದಾಗ ಪೂರ್ತ ಮೂಗಿನ ಹೊಳ್ಳೆಗಳು, ಗಂಟಲು ಮತ್ತೆ ಲಂಗ್ಸಿನ ಎಂಟ್ರಿ ಪಾಯಿಂಟ್ಸ್ ಎಲ್ಲ ಕ್ಲೀನ್ ಆಗುತ್ತೆ. ಕ್ಲೀನ್ ಆದ್ಮೇಲೆ ಫಸ್ಟ್ ಕೂತ್ಕೋಬೇಕು. ಬಲ ಹೊಳ್ಳೆಯನ್ನು ಮುಚ್ಚೋದು. ಲೆಫ್ಟ್ ನಾಸ್ಟ್ರಿಲ್ ಇನ್ಹೇಲು ಇದರಲ್ಲೇ, ಎಕ್ಸೇಲು ಇದರಲ್ಲೇ. ಇದನ್ನ ಲೆಫ್ಟ್ ಇನ್ ಲೆಫ್ಟ್ ಔಟ್ ಅಂತ, ಅಥವಾ ಲೆಫ್ಟ್ ಇನ್ಹೇಲ್ ಲೆಫ್ಟ್ ಎಕ್ಸೇಲ್ ಅಂತ ಹೇಳ್ತೀವಿ. ಇದನ್ನ ಮಾಡಬೇಕು. ಇದು ಶುರು 10 ಸಲ ಮಾಡಬೇಕು. ಒಂದಕ್ಕೆ ಡ್ಯೂರೇಷನ್ ಎಷ್ಟು? ಇನ್ಹೇಲ್ಗೆ 3 ಸೆಕೆಂಡ್, ಎಕ್ಸೇಲ್ಗೆ 3 ಸೆಕೆಂಡ್. ಇಂಟು 10 times. 10 times. ದಟ್ ಈಸ್ ಒನ್ ಸೈಕಲ್. ಒನ್ ಸೈಕಲ್ ಆಯ್ತು. ಅಂದ್ರೆ ಒಂದು ಆಯ್ತು, ಚಂದ್ರನಾಡಿ ಬ್ರೀತಿಂಗ್ ಕಂಪ್ಲೀಟ್ ಆಯ್ತು. ಓಕೆ. ಇದು 1 ವಾರ ಮಾಡೋದು. ಅಷ್ಟೊತ್ತಿಗೆ ಅಭ್ಯಾಸ ಆಗತ್ತೆ. 4 ಸೆಕೆಂಡ್ ಮಾಡಿ, 4 ಸೆಕೆಂಡ್ಸ್ ಇನ್ಹೇಲ್, 4 ಸೆಕೆಂಡ್ ಎಕ್ಸೇಲ್. ನೆಕ್ಸ್ಟ್ ವೀಕ್ ಮಾಡ್ಬೋದು. 7 ದಿನ ಜಾಸ್ತಿ ಮಾಡ್ಕೊಳ್ಳಿ. 7 ದಿನ 3 ಸೆಕೆಂಡ್ಸ್ ಇನ್ಹೇಲ್, 3 ಸೆಕೆಂಡ್ಸ್ ಎಕ್ಸೇಲ್, 10 ಬ್ರೀತಿಂಗ್ಸ್ ಆಯ್ತು. ಇದು ಹಾಗೆ ಕಂಟಿನ್ಯೂ ಮಾಡಿ 8 ಸೆಕೆಂಡ್ ವರೆಗೆ ನಿಲ್ಲಿಸ್ಕೋಬಹುದು. ಇದು ನಾರ್ಮಲ್ ಪೀಪಲ್. ಸಾಧಕರು ಅಥವಾ ಯೋಗದವರು 16 ಸೆಕೆಂಡ್ ವರೆಗೂ ನಿಲ್ಲಿಸ್ಕೋಬಹುದು. ಎವ್ರಿ ವೀಕ್ 1 ಸೆಕೆಂಡ್ ಜಾಸ್ತಿ ಮಾಡ್ತಾ ಹೋಗೋದು. 1 ಸೆಕೆಂಡ್ ಆಫ್ ಬ್ರೀತಿಂಗ್ ಜಾಸ್ತಿ ಮಾಡಿದ್ರೆ ಮುಗೀತು. ಇದು ಚಂದ್ರ ನಾಡಿ ಪ್ರಾಣಾಯಾಮ. ಚಂದ್ರ ಅಂದ್ರೆ ಕೂಲ್, ನಾಡಿ ನರ್ವಸ್ ಕ್ಲೆನ್ಸಿಂಗ್, ನರ್ವಸ್ ಕ್ಲೆನ್ಸಿಂಗ್. ಪ್ರಾಣ ಅಂತಂದ್ರೆ ಎನರ್ಜಿ, ಆಯಾಮ ಅಂತಂದ್ರೆ ಮ್ಯಾನೇಜ್ಮೆಂಟ್. ಬ್ಯೂಟಿಫುಲ್. ಕೂಲ್ ಏರ್ ಮ್ಯಾನೇಜ್ಮೆಂಟ್ ಅಂತ ಅರ್ಥ. ದೇಹದ ಕೂಲಿಂಗ್ ಸಿಸ್ಟಮ್ ಅದು. ಈಗ ಇದನ್ನೇ ಮಾಡ್ತಾ ಇದ್ಬಿಟ್ರೆ ದೇಹ ತುಂಬಾ ತಂಪಾಗ್ಬಿಡುತ್ತೆ, ಚಳಿ ಜ್ವರ ಬಂದ್ಬಿಡುತ್ತೆ, ಚಳಿ ಆಗ್ಬಿಡುತ್ತೆ. ಸೊ ಇದು ಮೊದಲನೇದು. ಎರಡನೇದು ಇದು. ಇವಾಗ ಇದನ್ನು ಕ್ಲೋಸ್ ಮಾಡ್ತೀನಿ. ರೈಟ್ ಇನ್ಹೇಲ್, ರೈಟ್ ಎಕ್ಸೇಲ್. 3 seconds 10 times. 10 times. ಮೊದಲನೇದು ಎರಡನೇದು ಮಾಡುವಾಗ ಒಂದು 30 ರಿಂದ 60 ಸೆಕೆಂಡ್ಗಳ ಕಾಲ ರೆಸ್ಟ್ ಕೊಡಬೇಕು. ಲೆಫ್ಟ್ ನಾಸ್ಟ್ರಿಲ್ ಬ್ರೀತಿಂಗ್ ಮಾಡಿದೆ,
ಲೆಫ್ಟ್ ಇನ್ಹೇಲ್ ಆಯಿತು, ಲೆಫ್ಟ್ ಎಕ್ಸೇಲ್ ಆಯಿತು, 10 ಟೈಮ್ಸ್ ಆಯಿತು. ರೆಸ್ಟ್ ಕೊಟ್ಟ ಮೇಲೆ 30 ಸೆಕೆಂಡ್ಸ್ ರೆಸ್ಟ್ ಅಥವಾ 60 ಸೆಕೆಂಡ್ಸ್, 30 to 60 ಸೆಕೆಂಡ್ಸ್ ರೆಸ್ಟ್ ಕೊಡಬೇಕು. ಒಂದು ಆಕ್ಟಿವಿಟಿಯಿಂದ ಇನ್ನೊಂದು ಆಕ್ಟಿವಿಟಿಗೆ ಹೋಗೋಕ್ಕೆ ಮುಂಚೆ ಒಂದು ರೆಸ್ಟ್ ಬೇಕೇ ಬೇಕು. ಯಾಕೆಂದ್ರೆ ಸಿಸ್ಟಮ್ ರೀಸೆಟ್ ಆಗಬೇಕು. ಓಕೆ. ಬ್ರೀತಿಂಗೇ ರೀಸೆಟ್ ಆಗಬೇಕು. ಒಂದು ಕಡೆ ಮಾಡ್ತಾ ಇದ್ದೀನಿ ತಕ್ಷಣ ನಿಲ್ಲಿಸ್ಬಿಟ್ಟು ಈ ಕಡೆ ಶುರು ಮಾಡೋಂಗಿಲ್ಲ. ಬಾಡಿ ಕನ್ಫ್ಯೂಸ್ ಆಗುತ್ತೆ ಒಳಗಡೆ ಸಿಸ್ಟಮ್ಗೆ. ನಮಗೆ ಆಗುತ್ತೆ. ಓಕೆ. ಎರಡನೇದು, ಇದನ್ನ ನಾವು ಸೂರ್ಯನಾಡಿ ಪ್ರಾಣಾಯಾಮ ಅಂತ ಕರಿತೀವಿ. ಒಂದು ಚಂದ್ರನಾಡಿ, ಒಂದು ಸೂರ್ಯನಾಡಿ. ಸೊ 20 ಆರ್ಗನೈಸ್ಡ್ ಬ್ರೀತಿಂಗ್ಸ್ ಆಯ್ತು. ವಿತ್ 30 to 60 seconds of gap in between. ಹೌದು. ಓಕೆ. ಆರ್ಗನೈಸ್ಡ್ ಬ್ರೀತಿಂಗ್ಸ್ ಏನೇನು ಆರ್ಗನೈಸ್ ಆಯ್ತು? ಟೈಮ್ ಆರ್ಗನೈಸ್ ಆಯ್ತು. ಓಕೆ. ಸೊ 3 ಸೆಕೆಂಡ್ಸ್ ಆಫ್ ಇನ್ಹೇಲ್, 3 ಸೆಕೆಂಡ್ಸ್ ಆಫ್ ಎಕ್ಸೇಲ್, 6 ಸೆಕೆಂಡಿಗೆ ಒಂದು ಬ್ರೀತಿಂಗ್, 10 ಬ್ರೀತಿಂಗ್ ಅಂದ್ರೆ 60 ಸೆಕೆಂಡ್. 60 ಸೆಕೆಂಡ್ಗಳು ಮೈಂಡ್ ಆರ್ಗನೈಸ್ ಆಯ್ತು, ಬ್ರೀತಿಂಗ್ ಆರ್ಗನೈಸ್ ಆಯ್ತು, ಪ್ರೆಷರ್ ಆರ್ಗನೈಸ್ ಆಯ್ತು, ಎಲ್ಲ ಡಿಸಿಪ್ಲಿನ್ ಆಗೋಯ್ತು. ಹೆಂಗೆಂಗೋ ಬ್ರೀತ್ ಮಾಡ್ತಾ ಇದ್ವಿ, ಡಿಸಿಪ್ಲಿನ್ಡ್ ಬ್ರೀತಿಂಗ್ ಬಂದ್ಬಿಟ್ವಿ. ಸೊ ಬಾಡಿ ಡಿಸಿಪ್ಲಿನ್ ಆಗುತ್ತೆ ಇಂಟರ್ನಲಿ. ಹೌದು. ಕೇರ್, ಪ್ರೆಷರ್ ಕಡಿಮೆ ಮಾಡಿ ಬ್ರೀತ್ ಮಾಡಬೇಕು. ಫೋರ್ಸ್ಫುಲ್ ಬ್ರೀತಿಂಗ್ ಬೇಡ. ಓಕೆ. ಆರಾಮ್ ಬ್ರೀತಿಂಗ್ ಮಾಡಬೇಕು. ಕಾಮ್, ಆರಾಮ್ ಬ್ರೀತಿಂಗ್ ಮಾಡಬೇಕು. ಕಣ್ಮುಚ್ಚಿ ಮಾಡಬೇಕು. ನಿಮ್ ಜೊತೆ ಮಾಡ್ತಾ ಇರೋದ್ರಿಂದ ಕಣ್ ಬಿಟ್ಕೊಂಡು ಮಾಡ್ತಾ ಇದ್ದೀನಿ. ಇಲ್ದೇ ಇದ್ರೆ ಕಣ್ಮುಚ್ಚಿ ಮಾಡಬೇಕು. ಕರೆಕ್ಟ್. ಓಕೆ. ಪ್ರಾಣಾಯಾಮ ಆಯ್ತು, ಕೂತಿರುವ ಪೊಸಿಷನ್, ಮತ್ತೆ ಧ್ಯಾನ. ಧ್ಯಾನ ಯಾವ್ದ್ರ ಮೇಲೆ ಮಾಡ್ತಾ ಇದ್ದೀರಿ? ಬ್ರೀತಿಂಗ್ ಮೇಲೆ. ಬ್ರೀತಿಂಗ್ ಇನ್ನ ಟೈಮ್ ಮೇಲೆ, ಬ್ರೀತಿಂಗ್ ಇನ್ನ ಪ್ರೆಷರ್ ಮೇಲೆ, ಬ್ರೀತಿಂಗ್ ಇನ್ನ ಸ್ಪೀಡ್ ಮೇಲೆ. ಸೊ ಒಂದೇ ವಿಷಯದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಆಮೇಲೆ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ಡ್ ಅಂದ್ರೆ ಸೌಂಡ್ ಕಡಿಮೆ ಮಾಡಿ ಮಾಡೋದು. ಓಕೆ. ಬ್ರೀದಿಂಗ್ ಸೌಂಡೇ ಮಾಡಬಾರ್ದು. ಓಕೆ. ಆರಾಮದಲ್ಲಿ ಹೋಗ್ಬೇಕು. ಒಳಗಿರುವ ಎಲ್ಲ ನರಗಳಿಗೆ ತಾಕಬೇಕು ಗಾಳಿ. ಇಲ್ಲಿರುವ ನರಗಳಿಗೆ ತಾಕಬೇಕು, ಫಿಲ್ಟರ್ ಆಗ್ಬೇಕು, ಇಲ್ಲಿ ಬರ್ಬೇಕು, ಬಂದು ಸ್ಪ್ರೆಡ್ ಆಗ್ಬೇಕು. ಪ್ರೆಷರ್ ಕೊಟ್ಬಿಟ್ರೆ ಸ್ಪ್ರೆಡ್ ಆಗಲ್ಲ. ಉದಾಹರಣೆಗೆ ಒಂದು ಬಾಗಲ್ ತೆಗ್ದಿದ್ದೀವಿ, 50 ಜನ ನುಗ್ಗಿಬಿಟ್ರೆ ಎಲ್ರಿಗೂ ಒಳಕ್ ಹೋಗಕ್ ಆಗಲ್ಲ ಅಲ್ವಾ? ಕರೆಕ್ಟ್. ಕೇವಸ್ ಆಗತ್ತೆ, ಅಂದ್ರೆ ಗಾಬರಿ ಆಗತ್ತೆ, ಬಿದೋಗ್ತಾರೆ. ಅದೇ ಕ್ಯೂ ಮಾಡಿಬಿಟ್ರೆ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ಅದೇ ಕ್ಯೂನಲ್ಲಿ ಹೋಗ್ಬೇಕು. ಇಲ್ಲಿ ಇದು ಕ್ಯೂ, ಆರಾಮದಲ್ಲಿ ಹೋಗ್ಬೇಕು. ನೀವು ಅದನ್ನ ಹೇಳುವಾಗ ಲಿಟ್ರಲಿ ಐ ಕ್ಯಾನ್ ವಿಜುವಲೈಸ್. ನೀವು ಎಷ್ಟು ಚೆನ್ನಾಗಿ ವಿಜುವಲೈಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ, ಹಿಂಗ್ ಹೋಯ್ತು, ಇಲ್ಲಿ ಹೋಯ್ತು, ಈ ನರಕ್ ಟಚ್ ಆಯ್ತು ಅಂತ ಪ್ರಾಬ್ಲಮ್ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ, ವಿಟ್ನೆಸ್ ಅನುಭವ ಬರುತ್ತೆ. ನಿಜ. ಈಗ ಹೀಗೆ ಮಾಡ್ತಾ ಮಾಡ್ತಾ ಮೈಂಡ್ ಆರ್ಗನೈಸ್ ಆಯ್ತು. ಹೆಂಗ್ ಆರ್ಗನೈಸ್ ಆಗತ್ತೆ? ಕೂಲ್ ಆಗಿರುವ ಅಭ್ಯಾಸ ಆಯ್ತು. ನೀವು ಸ್ಪೀಡ್ ಆಗಿ ತಗೊಂಡ್ರೆ ಸ್ಪೀಡ್ನೆಸ್ ಅಭ್ಯಾಸ ಆಗತ್ತೆ, ಕೂಲ್ ಆಗಿ ತಗೊಂಡ್ರೆ ಕೂಲ್ನೆಸ್ ಅಭ್ಯಾಸ ಆಗತ್ತೆ, ಪೇಷನ್ಸ್ ಅಭ್ಯಾಸ ಆಗತ್ತೆ. 1 ಸೆಕೆಂಡ್ ಆದ್ಮೇಲೆ 2ನೇ ಸೆಕೆಂಡ್ ಬರ್ಬೇಕು. 3 ಸೆಕೆಂಡಿನ ಗಾಳಿಯನ್ನ ಒಟ್ಟಿಗೆ ತಿನ್ಬಿಡ್ತೀನಿ ಅಂತಂದ್ರೆ, ತಟ್ಟೆ ತುಂಬಾ ಇಟ್ಟಿದ್ದಾರೆ, ಒಂದೊಂದು ತುತ್ತಾನೆ ಹೋಗ್ಬೇಕು. ಅಷ್ಟು ತಟ್ಟೆ ಒಟ್ಟಿಗೆ ತಿನ್ನಕ್ ಆಗಲ್ಲ ಅಲ್ವಾ? ಹಾಗೆ ಇಲ್ಲೂ ಕೂಡ ಗಾಳಿ ಒಟ್ಟಿಗೆ ಕುಡಿಯಕ್ಕಾಗಲ್ಲ. ಗಾಳಿ ಕುಡಿಯೋದಿದೆ, ಕುಡಿಯಕ್ಕಾಗಲ್ಲ. ಸೊ 2 ಪ್ರಿಪರೇಷನ್ ಆಗತ್ತೆ. ಗಾಳಿ ತಗೊಳ್ಳೋವಾಗ ಲಂಗ್ಸ್ಗೆ ಗೊತ್ತಾಗತ್ತೆ ಗಾಳಿ ಬರ್ತಾ ಇದೆ ಅಂತ, ಬ್ಲಡ್ಗೆ ಗೊತ್ತಾಗತ್ತೆ ಆಹಾರ ಬರ್ತಾ ಇದೆ ಅಂತ. ಆ ಬ್ಲಡ್ 2 ಕೆಲಸ ರೆಡಿ ಆಗತ್ತೆ, ಅಕ್ಸೆಪ್ಟ್ ಮಾಡಕ್ಕೆ, ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡಕ್ಕೆ, ಎರಡಕ್ಕೂ ರೆಡಿ ಆಗತ್ತೆ. ಇದು ದಿಸ್ ಇಸ್ ಈ 2 ಪ್ರಾಣಾಯಾಮಗಳು. ವಂಡರ್ಫುಲ್. ಸೊ ಒಂದೇ 1 ನಿಮಿಷದ ಬ್ರೀತಿಂಗ್ ಅಲ್ಲಿ ಇಷ್ಟು ಆರ್ಗನೈಸ್ ಆಗೋಗುತ್ತೆ. ಬಲಭಾಗದ ಒಂದು ಬ್ರೀತಿಂಗ್ ಅಲ್ಲಿ ಇನ್ನ ಇಷ್ಟು ಆರ್ಗನೈಸ್ ಆಗೋಗುತ್ತೆ. ಬಾಡಿ ಈಗ ತಯಾರಾಯ್ತು, ಹೀಟ್ಗೂ ತಯಾರಾಯ್ತು, ಕೋಲ್ಡ್ಗೂ ತಯಾರಾಯ್ತು. ವಂಡರ್ಫುಲ್. ಸೊ ನಮ್ಮ ಅಲ್ಲೇ ಮ್ಯಾನೇಜ್ಮೆಂಟ್ ಆಗೋಯ್ತು, ನಮ್ಮ ಎನರ್ಜಿ ಮ್ಯಾನೇಜ್ಮೆಂಟ್ ಆಯ್ತು. ಎನರ್ಜಿ ಆಯ್ತು, ಹೀಟ್ ಅಂಡ್ ಕೋಲ್ಡ್ ಆಯ್ತು. ರೈಟ್. ನಾರ್ಮಲ್ ಎನರ್ಜಿ, ಗಾಳಿ ತಗೊಂಡಿದ್ರಿಂದ ಎನರ್ಜಿ ಬಂತು, ಆಕ್ಸಿಜನ್ ಬಂತು, ಕಾರ್ಬನ್ ಡೈಆಕ್ಸೈಡ್ ಹೋಯ್ತು. ಅಡ್ವಾಂಟೇಜ್ 1. ಅಡ್ವಾಂಟೇಜ್ 2 ಈಸ್ ಹೀಟ್ ಮ್ಯಾನೇಜ್ಮೆಂಟ್. ತಯಾರಾಯ್ತು. ಈಗ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ? ಕನ್ಫ್ಯೂಸ್ ಮಾಡಿಸ್ತೀವಿ, ಭೇದನ ಮಾಡಿಸ್ತೀವಿ. ಭೇದನ ಅಂತಂದ್ರೆ ಲೆಫ್ಟ್ ನಾಸ್ಟ್ರಿಲ್ ಇನ್ಹಲೇಷನ್, ರೈಟ್ ನಾಸ್ಟ್ರಿಲ್ ಎಕ್ಸಲೇಷನ್. ಎಡ ಹೊಳ್ಳೆಯಿಂದ ತಗೋತೀನಿ ಅಂದ್ರೆ ಇದು ಮುಚ್ಚಿದ್ದೀನಿ. ಈಗ ತಗೊಂಡೆ, ಇಲ್ಲಿಂದ ತಗೊಂಡು ಇಲ್ಲಿಂದ ಬಿಡೋದು. ಲೆಫ್ಟ್ ಇನ್ಹೇಲ್, ರೈಟ್ ಎಕ್ಸೇಲ್. ಸೇಮ್ ಕಂಡೀಷನ್, ಸ್ಲೋ ಬ್ರೀತಿಂಗ್, ಪ್ರೆಷರ್ಲೆಸ್ ಬ್ರೀತಿಂಗ್, ಸ್ಪೀಡ್ಲೆಸ್ ಬ್ರೀತಿಂಗ್, ಸೌಂಡ್ಲೆಸ್ ಬ್ರೀತಿಂಗ್, ಇದೆಲ್ಲವೂ ಉಂಟು. 3 ಸೆಕೆಂಡ್ಸ್ ಆಫ್ ಇನ್ಹೇಲೇ ಉಂಟು. ಆದರೆ ಪ್ಯಾಟ್ರನ್ ಚೇಂಜ್. ಲೆಫ್ಟ್ ಇನ್ಹೇಲ್, ರೈಟ್ ಎಕ್ಸೇಲ್. ಅವಾಗೇನಾಯ್ತು? ಚಂದ್ರ ಭೇದನ.
ಡಾಮಿನೆನ್ಸ್, ಚಂದ್ರ ಡಾಮಿನೆಂಟ್ ಆಗಿ ಇನ್ನೊಂದ್ ಕಡೆ ಹೋಗುತ್ತೆ. ನಾವು ಅವಾಗ ಆಲ್ಟರ್ನೇಟ್ ಸಿಸ್ಟಮ್ಗೆ ರೆಡಿ ಮಾಡಿಸ್ತಾ ಇದ್ದೀವಿ. ಮೊದಲನೇದು 2ರಲ್ಲಿ ಆಕ್ಟಿವೇಟ್ ಮಾಡಿಸಿದ್ವಿ, 2ನೇದ್ರಲ್ಲಿ ಆಟ ಆಡಿಸ್ತೀವಿ. ಓಕೆ. ಚಂದ್ರ ಭೇದನ. ಕೂಲ್ ಡಾಮಿನೆನ್ಸ್ ಜಾಸ್ತಿ ಆಗಬೇಕು, ಇದರ ಡಾಮಿನೆನ್ಸ್ ಕಡಿಮೆ ಆಗಬೇಕು, ಇದರ ಡಾಮಿನೆನ್ಸ್ ಜಾಸ್ತಿ ಆಗಬೇಕು. ಅವಾಗ ಏನ್ ಮಾಡ್ತೀವಿ? ಚಂದ್ರ ಭೇದನ. ಸೊ 3ನೇದಾಯ್ತು. ಇನ್ನೊಂದು 30ರಿಂದ 60 ಸೆಕೆಂಡ್ ರೆಸ್ಟ್. 3 ನಿಮಿಷ ನಾವು ಬ್ರೀತ್ ಮಾಡಿರೋದಿಲ್ಲಿ, ಆದ್ರೆ 30 ಆರ್ಗನೈಸ್ಡ್ ಬ್ರೀತಿಂಗ್ ಆಗೋಯ್ತು. ವಂಡರ್ಫುಲ್. 30 ಆರ್ಗನೈಸ್ಡ್ ಬ್ರೀತಿಂಗ್ಸು. ಕಣ್ಣು ಧ್ಯಾನ ಮಾಡ್ತು, ಒಳಗಣ್ಣು ತೆಕ್ಕೊಂತು, ಬ್ರೈನ್ ಆರ್ಗನೈಸ್ ಆಗ್ಲಿಕ್ಕೆ ಶುರು ಆಯ್ತು, ಟೈಮ್ ಮ್ಯಾನೇಜ್ಮೆಂಟ್ ಆಯ್ತು, ಒಳಗಡೆ ಮೂಡ್ ಮ್ಯಾನೇಜ್ಮೆಂಟ್ ಆಯ್ತು, ಹೀಟ್ ಮ್ಯಾನೇಜ್ಮೆಂಟ್ ಆಯ್ತು, ಆಕ್ಸಿಜನ್ ಮ್ಯಾನೇಜ್ಮೆಂಟ್ ಆಯ್ತು, ಕಾರ್ಬನ್ ಡೈಆಕ್ಸೈಡ್ ಮ್ಯಾನೇಜ್ಮೆಂಟ್ ಆಯ್ತು, ಬ್ಲಡ್ ಪ್ಯೂರಿಫೈ ಆಯ್ತು. ಬರೀ 30 ಬ್ರೀತಿಂಗ್. ಯಾವ ವಿಧದಲ್ಲೂ ನಾವು ಇಷ್ಟು ಎನರ್ಜಿ ತುಂಬಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಇದು ಪ್ರಾಣಾಯಾಮದ ಮಹತ್ವ. ಎನರ್ಜಿ ಡೌನ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಗೆ ಯಾವಾಗ ಬೇಕೋ ನಾವು ಹೊರಗಡೆ ಹೋಗಿ ಹೋಟ್ಲಲ್ಲಿ ತಿನ್ಕೊಂಬರೋ ಬದಲು ಹೋಗಿ ಗಾಳಿ ಬರೋ ಜಾಗದಲ್ಲಿ ಗಾಳಿ ಕುಡ್ಕೊಂಬಂದ್ಬಿಟ್ರೆ ಆಯ್ತು, ಖರ್ಚಿಲ್ಲ. ರೈಟ್. ಅಂದ್ರೆ ಇದರಲ್ಲೇ ಬದುಕಕ್ಕಾಗಲ್ಲ, ಸಾಧಕರು ಮಾತ್ರ ಇದರಲ್ಲಿ ಬದುಕ್ಬೋದು. ಆದ್ರೆ ಹೊರಗಡೆ ಫುಡ್ಡಿನ ಡಿಪೆಂಡೆನ್ಸಿ ಕಡಿಮೆ ಮಾಡೋಕ್ಕೆ ಪ್ರಾಣಾಯಾಮ, ಈ ಗಾಳಿಯ ಪ್ರಾಣಾಯಾಮ ಇಸ್ ಮೋಸ್ಟ್ ಸೂಟಬಲ್. ಅಂಡ್ ಆ ಡೇಗೆ ನಮ್ಮ ಬಾಡಿನ ರೆಡಿ ಮಾಡೋದಕ್ಕೆ ಅಲ್ವಾ. 4ನೇದು ಸೂರ್ಯ ಭೇದನ. ಸೂರ್ಯನ ಡಾಮಿನೆನ್ಸ್ ಜಾಸ್ತಿ ಆಗತ್ತೆ. ರೈಟ್ ಇನ್ಹೇಲ್, ಲೆಫ್ಟ್ ಎಕ್ಸೇಲ್. ವಂಡರ್ಫುಲ್. ತಗೊಂಡ್ವಿ. ಇದೊಂದು 10 ಬ್ರೀತಿಂಗ್ ಆಯ್ತು. ಎಷ್ಟಾಯ್ತು ಟೋಟಲು? 40 ಬ್ರೀದಿಂಗ್. 40 ಬ್ರೀತಿಂಗ್. 40 ಬ್ರೀತಿಂಗ್ ಆಗೋ ಅಷ್ಟೊತ್ತಿಗೆ ಮನಸ್ಸು ಬ್ಯೂಟಿಫುಲ್ ಆಗ್ಬಿಡುತ್ತೆ. ಯಾಕೆಂದ್ರೆ ಎನರ್ಜಿ ಫ್ಲೋ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾವ ಎನರ್ಜಿ? ಪ್ಯೂರಿಫೈಡ್ ಎನರ್ಜಿ. ಈಗ ಊಟ ಮಾಡ್ತೀವಿ, ಹಶು ಅಂತ ಊಟ ಮಾಡ್ತೀವಿ, ಎನರ್ಜಿ ಕಡಿಮೆ ಆಗಿದೆ ಅಂತ. ಆದ್ರೆ ಊಟ ಆದ ತಕ್ಷಣ ನಿದ್ದೆನೂ ಬರುತ್ತೆ. ಪ್ರಾಣಾಯಾಮದಲ್ಲಿ ನಿದ್ದೆ ಬರಲ್ಲ, ಪ್ರಾಣಾಯಾಮದಲ್ಲಿ ಅಲರ್ಟ್ ಆಗ್ಬಿಡ್ತೀವಿ. ಇನ್ನ ಒಂದು ಕೆಟ್ಟ ಹೋಲಿಕೆ ಕೊಡ್ತೀನಿ. ಡ್ರಗ್ಸ್ ತಗೋತಾರೆ, ಗೊತ್ತಲ್ಲ? ಡ್ರಿಂಕ್ಸ್ ಅಂಡ್ ಡ್ರಗ್ಸ್. ಹೌದು. ಹೊರತಲ್ಲ, ಯಾರು ಬೇಕಾದ್ರೂ ತಗೋತಾರೆ. ಅದು ಒಂದು ಕಿಕ್ ಅನ್ನುವ ಪದ ಇದೆ ಎರಡರಲ್ಲೂ, ಅಲ್ವಾ? ಇದು ಅದೇ ಕಿಕ್ ಕೊಡುತ್ತೆ. ಪ್ರಾಣಾಯಾಮ ಎಂತ ಕಿಕ್ ಕೊಡುತ್ತೆ ಅಂತಂದ್ರೆ ಬ್ಲಡ್ ಪ್ಯೂರಿಫೈ ಆಗುತ್ತೆ, ಬ್ರೈನ್ ಅಲರ್ಟ್ ಆಗುತ್ತೆ. ಆದ್ರೆ ಇದು ಪಾಸಿಟಿವ್ ಕಿಕ್, ಅದು ನೆಗೆಟಿವ್ ಕಿಕ್. ಇದಕ್ಕೆ ದುಡ್ಡಿಲ್ಲ, ಅದಕ್ಕೆ ದುಡ್ಡು ಕೊಡ್ಬೇಕು. ಇಲ್ಲಿ ಬ್ರೈನ್ ಅರಳುತ್ತೆ, ಅಲ್ಲಿ ಮುದುಡ್ಕೊಳ್ಳುತ್ತೆ. ಕಿಕ್ ಎರಡು ಕಿಕ್ಕೇನೆ. ಆದ್ರೆ ಪ್ರಾಣಾಯಾಮದ ಕಿಕ್ಕು ಸಾತ್ವಿಕ ಕಿಕ್. ಇನ್ನೊಂದಷ್ಟು ಕೆಲಸ ಮಾಡಬೇಕು ಅನ್ಸುತ್ತೆ, ಇನ್ನೊಂದಷ್ಟು ಓಡಾಡಬೇಕು ಅನ್ಸುತ್ತೆ. ಯಾರ ಬಗ್ಗೆನೂ ಒಂದು ಕೆಟ್ಟ ಅಭಿಪ್ರಾಯ ಬರಲ್ಲ ಪ್ರಾಣಾಯಾಮದಲ್ಲಿ. ನೆಗೆಟಿವ್ ಫೀಲಿಂಗ್ಸ್ ಎಲ್ಲ ನಲಿಫೈ ಆಗ್ಬಿಡುತ್ತೆ. ಯಾಕೋ ಕುಗ್ತಾ ಇರ್ತೀವಿ, ನಲಿಫೈ ಆಗ್ಬಿಡುತ್ತೆ. ಯಾವಾಗ? ಪ್ರಾಣಾಯಾಮದ ಎಫೆಕ್ಟ್. ಯಾಕೆ? ಒಳಗಡೆ ಬ್ಲಡ್ ಆಕ್ಸಿಜನ್ ತುಂಬಿದೆ, ಪ್ಯೂರ್ ಆಗಿದೆ, ಅದು ಬ್ರೈನ್ಗೆ ಹರಿದಿದೆ, ಬ್ರೈನಿನ ಎಲ್ಲ ಸೆಲ್ಸ್ ಆಕ್ಟಿವ್ ಆಗಿದೆ, ಎಲ್ಲ ನರಗಳು ಆಕ್ಟಿವ್ ಆಗೋಗಿದೆ. ಬ್ರೈನ್ ಪಾಸಿಟಿವ್ ಆಗೇ ವರ್ಕ್ ಆಗ್ಬೇಕು. ಒಂದ್ ಕಡೆ ಕ್ರಿಯೇಟಿವಿಟಿ, ಇನ್ನೊಂದ್ ಕಡೆ ಎಮೋಷನ್ಸ್, ಎರಡೂ ಆಕ್ಟಿವ್ ಆಗ್ಬಿಡುತ್ತೆ. ಯಾವಾಗ ಸಾಧ್ಯ? ಈ ಪ್ರಾಣಾಯಾಮ ಮಾಡಿದಾಗ ಸಾಧ್ಯ. ಸ್ಪೀಡ್ ಆಗಿ ಮಾಡಿದ್ರೆ ಆಗಲ್ಲ. ಇಷ್ಟೇ ಆರಾಮದಲ್ಲೇ ಮಾಡ್ಬೇಕು. ಇಷ್ಟ ಆರಾಮದಲ್ಲಿ ಮಾಡಿದಾಗ ಅವಾಗ 40 ಬ್ರೀತಿಂಗ್ ಅಲ್ಲಿ ಇಡೀ ದೇಹ ರೀಆರ್ಗನೈಸ್ ಆಗ್ಬಿಡುತ್ತೆ. ನರಗಳು ರೀಆರ್ಗನೈಸ್ ಆಗುತ್ತೆ, ಬ್ಲಡ್ ರೀಆರ್ಗನೈಸ್ ಆಗುತ್ತೆ. ಬ್ಲಡ್ ಎಲ್ಲೆಲ್ಲಿ ಹರಿಯುತ್ತೆ, ಬ್ಲಡ್ ಇಸ್ ಎ ಟ್ರಾನ್ಸ್ಪೋರ್ಟಿಂಗ್ ಏಜೆಂಟ್. ಎಲ್ಲೆಲ್ಲಿ ಹರಿಯುತ್ತೆ ಇಡೀ ದೇಹ ಆ ಹರಿದಿರುವ ಎಲ್ಲೆಲ್ಲಿ ರಕ್ತ ಇದೆ ಅಲ್ಲೆಲ್ಲ ಎನರ್ಜೈಸ್ ಆಗುತ್ತೆ. ಎಲ್ಲೋ ಕಾಯಿಲೆ ಇದೆ, ಎಲ್ಲೋ ಡಿಕೆ ಆಗಿದೆ, ಎಲ್ಲೋ ನೋವಿದೆ, ಅದನ್ನ ರೀಆರ್ಗನೈಸ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಇವಾಗ ಬೆಳಗ್ಗೆದ್ದು ಕೆಲವರು ನಂಗೆ ಕಾಲ್ ನೋವು ಬಂದ್ಬಿಡತ್ತೆ, ಬೆಳಗ್ಗೆದ್ದು ಒಂಥರ ತಲೆ ದಿಮ್ಮನ್ನತ್ತೆ, ಅದೆಲ್ಲ ರೀಆರ್ಗನೈಸ್ ಆಗತ್ತೆ. ವಾಪಸ್ ಆರೋಗ್ಯಕ್ಕೆ ಬರುತ್ತೆ. ಮಲಗಿರೋಕ್ಕಿಂತ ಬೆಟರ್ ಎದ್ದಿರೋದು. ಎದ್ದು ಸುಮ್ಮನೆ ಇರೋದಕ್ಕಿಂತ ಬೆಟರ್ ಫೋನ್ ನೋಡ್ಕೊಂಡು ಸ್ಕ್ರೀನ್ ಅಡಿಕ್ಷನ್ಗಿಂತ ಬೆಟರ್ ಪ್ರಾಣಾಯಾಮ. ನಿಜವಾಗಿ ಇದರಲ್ಲಿ ಸೂರ್ಯನ ಎಳೆಯ ಬಿಸಿಲಿನ ಜೊತೆಗೆ ಕೂತ್ಕೊಂಡು ಮಾಡಿದ್ರೆ ಬ್ಯೂಟಿಫುಲ್. ಸೂರ್ಯನ ಬಿಸಿಲು ಸಿಕ್ತು, ಪ್ರಕೃತಿ ಸಿಕ್ತು, ನಿಜ, ಗಾಳಿ ಸಿಕ್ತು. ಸೊ ಚಂದ್ರನಾಡಿ ಪ್ರಾಣಾಯಾಮ ಮೊದಲನೇದು, ರೆಸ್ಟ್. ಸೂರ್ಯನಾಡಿ ಪ್ರಾಣಾಯಾಮ ರೆಸ್ಟ್, ಚಂದ್ರಭೇದನ ರೆಸ್ಟ್, ಸೂರ್ಯಭೇದನ ರೆಸ್ಟ್. ಈ 4 ಪ್ರಿಪರೇಷನ್ಸ್ ಅಂತ. ಯಾವುದಕ್ಕೆ? ಒಂದು ದೊಡ್ಡ ಪ್ರಾಣಾಯಾಮಕ್ಕೆ. ಪ್ರಿಲಿಮ್ಸ್ ಇದನ್ನು ಯಾವುದದು? ನಾಡಿ ಶೋಧನ ಪ್ರಾಣಾಯಾಮ. ಮುಂದೆ ಇದನ್ನೇ ಬೇಸ್ ಬಳಸ್ಕೊಂಡು ನಾವು ನಾಡಿ ಶುದ್ಧಿನೂ ಹೇಳ್ತೀವಿ. ಓಕೆ.
ನಾಡಿ ಶೋಧನ ಅಂತಂದ್ರೆ ಇಷ್ಟೊತ್ತು ನಾವು ಮಾಡಿದ್ದೇನು ಪ್ರಿಪರೇಷನ್ ಫಾರ್ ನಾಡಿ ಶೋಧನ ಕ್ರಿಯೆಗೆ. ಇದು ವರ್ಕ್ ಆಗ್ತಾ ಇದೆಯಾ ನೋಡಿದ್ವಿ, ಹ್ಮ್ ಇದು ವರ್ಕ್ ಆಗ್ತಾ ಇದೆಯಾ ನೋಡಿದ್ವಿ, ಇದು ವರ್ಕ್ ಆಗ್ತಾ ಇದೆಯಾ ನೋಡಿದ್ವಿ, ಇದು ವರ್ಕ್ ಆಗ್ತಾ ಇದೆಯಾ ನೋಡಿದ್ವಿ. ವರ್ಕ್ Ready ಆಗ್ತಾ ಇದೆ, ಕರೆಕ್ಟ್ ಆಗಿದೆ, ಮೂಗ್ ಬ್ಲಾಕೇಜ್ ಇಲ್ಲ, ಎಲ್ಲೋ ಕಟ್ಕೋತಾ ಇಲ್ಲ, ಮೂಗ್ ಕಟ್ಕೋತಾ ಇಲ್ಲ, ಒಂದ್ ಕಡೆ ಫ್ಲೋ ಜಾಸ್ತಿ ಒಂದ್ ಕಡೆ ಫ್ಲೋ ಕಮ್ಮಿ ಇಲ್ಲ, ಗೊತ್ತಾಯ್ತು. ಅಥವಾ ಆ ತರದ ಬ್ಲಾಕೇಜ್ ಇದ್ರೂ ಇದು ಮಾಡುವಾಗ ಬಿಟ್ಕೊಂಡ್ಬಿಡುತ್ತೆ. ಆಸನಗಳು ಮಾಡಿದ್ರೆ ಬ್ಲಾಕೇಜ್ ಬರ್ಲಿಕ್ಕೆ ಸಾಧ್ಯವೂ ಇಲ್ಲ. ಅದರಲ್ಲಿ ಲಂಗ್ ಓಪನಿಂಗ್ ಆಸನಗಳೇ ಬೇಕಾದಷ್ಟಿದೆ, ಕ್ರಿಯೆಗಳು ಇದೆ, ಆಸನಗಳು ಇದೆ. ಅದನ್ನು ಮಾಡಿದಾಗ ಲಂಗ್ಸ್ ಆರ್ ಫ್ರೀ. ಓಕೆ, ಈಗ ಆಯ್ತು, ಇಷ್ಟಾಯ್ತು. ಈಗ ಟೆಕ್ನಿಕ್ ಆಫ್ ನಾಡಿ ಶೋಧನ. ಲೆಫ್ಟ್ ಇನ್ಹೇಲ್ ಮಾಡಿದೆ, ರೈಟ್ ಎಕ್ಸೇಲ್ ಮಾಡಿದೆ, ಅದೇ ಹೊಳ್ಳೆಯಲ್ಲಿ ಇನ್ಹೇಲ್. ಓಕೆ, ಚಂದ್ರಭೇದನ ಸೂರ್ಯಭೇದನ ಕಂಬೈನ್ಡ್. ಇಲ್ಲಿಂದ ಹಿಂಗೋಗಿ ಮತ್ತೆ ಇಲ್ಲಿಂದ ತಗೊಂಡು ಹಿಂಗ್ ಬರುತ್ತೆ ಅಷ್ಟೇ. ಹೊಸ ಇದೇನೋ ರಾಕೆಟ್ ಸೈನ್ಸ್ ಅಲ್ಲ. ಎಸ್, ಸಾಧಾರಣವಾಗಿ ತುಂಬಾ ಚಿಕ್ಕ ಮಗುನು ಅರ್ಥ ಮಾಡ್ಕೊಳ್ಳುವಂತಹ ಪ್ರಾಣಾಯಾಮ ಇದು. ನಮ್ಮ ಆಕಾಂಕ್ಷ ಮಾಡುತ್ತೆ ಇದನ್ನ. ಅವಳು ಬಂದು ಸುಮ್ನೆ ಕೂತ್ಕೋತಾಳೆ, ಅವಳು ನಾನು ಮಾಡೋದು ನೋಡ್ಬಿಟ್ಟು ಅವಳು ಮಾಡಕ್ ಶುರು ಮಾಡ್ತಾಳೆ. ಅದು ತಪ್ಪಾಗಿ ಮಾಡ್ಬೋದು, ಆದ್ರೆ ಮಗುವಿಗೂ ಅರ್ಥ ಆಗುವಂತಹ ಪ್ರಾಣಾಯಾಮ ಇದು. ರೈಟ್. ಸೊ ಇದು 1 2 ಬ್ರೀತಿಂಗ್ ಆದ್ರೆ 1 ರೌಂಡ್ ಆಫ್ ನಾಡಿ ಶೋಧನ ಪ್ರಾಣಾಯಾಮ ಅಂತ. ಅದನ್ನ ಎಷ್ಟು ಸತಿ 10 ರೌಂಡ್ ಮಾಡ್ಬೇಕು. ಓಕೆ, ಅಂದ್ರೆ 3 ಸೆಕೆಂಡ್ಸ್ ಇನ್ಹೇಲ್ ಎಕ್ಸೇಲ್ ಮತ್ತೆ 3 ಸೆಕೆಂಡ್ಸ್ ಇನ್ಹೇಲ್ ಎಕ್ಸೇಲ್. ಈಗ 3 ಸೆಕೆಂಡ್ ಅನ್ನುವ ಪ್ಯಾಟ್ರನ್ ಅಭ್ಯಾಸ ಆಗಿರುತ್ತಲ್ವಾ, ಡಿಸ್ಟರ್ಬ್ ಆಗಲ್ಲ. ಈಗ ನನಗೆ ಇದು 53 ವರ್ಷದ ಅನುಭವ. ನಾನು ಪ್ಯಾಟ್ರನ್ ಚೇಂಜ್ ಮಾಡ್ಕೋತಾ ಬರ್ತೀನಿ. ನನಗೆ ಯೋಗ ಸಾಧನೆ ಬೇಕು, ಹಾಗಾಗಿ ನನ್ನ ಚೇಂಜಸ್ ಬೇರೆ. ಯಾರೇ ಅಭ್ಯಾಸ ಮಾಡ್ಬೇಕಾದ್ರೂ 3 ಸೆಕೆಂಡ್ಸ್ ಇಂದ ಅಭ್ಯಾಸ ಮಾಡಿದ್ರೆ ಒಳ್ಳೇದು. ಬ್ರೀತಿಂಗ್ ಅಭ್ಯಾಸ ಇರುವವರು 4 ಸೆಕೆಂಡ್ಸ್ ಇಂದ ಶುರು ಮಾಡಿದ್ರೆ ಒಳ್ಳೇದು. ಜಾಸ್ತಿ ಮಾಡ್ತಾ ಬರ್ಬೇಕು. ಈಗ 3 ಸೆಕೆಂಡ್ ಅಂತ ಯಾಕೆ ಹೇಳಿದೆ? 1 ಸೆಕೆಂಡ್ ಬ್ರೀತಿಂಗು ನಾರ್ಮಲ್ ಬ್ರೀತಿಂಗ್, ಇನ್ನು 2 ಸೆಕೆಂಡ್ ಇದೆಯಲ್ಲ ಪ್ರಾಣಾಯಾಮ. 1 ಸೆಕೆಂಡ್ ಬ್ರೀತಿಂಗ್ ಇಸ್ ಎ ಡೆಡ್ ಬ್ರೀತಿಂಗ್. ಅಲ್ಲಿ ಏನಿಲ್ಲ, ಸತ್ವ ಒಳಕ್ ಹೋಗಿಲ್ಲ, ತಲುಪಿಲ್ಲ. ಅದರ್ 2 ಸೆಕೆಂಡ್ಸ್ ಇದೆಯಲ್ಲ, 3 ಸೆಕೆಂಡ್ ಅಲ್ಲಿ ಮೊದಲನೇ 1 ಸೆಕೆಂಡ್ ಸುಮ್ನೆ ಹೋಗಿದೆ ಅಷ್ಟೇ. ಎರಡನೇದು ಮೂರನೇದು ಫೋರ್ಸ್ ಮಾಡಿ ತಳ್ಳಿದೆ. ಸೊ 2ನೇ ಸೆಕೆಂಡ್ ಬ್ರೀತಿಂಗ್, 3ನೇ ಸೆಕೆಂಡ್ ಬ್ರೀತಿಂಗ್ ಇಸ್ ಕಾಲ್ಡ್ ಪ್ರಾಣಾಯಾಮ. ಪ್ರಾಣಾಯಾಮ ಆಫ್ ಇನ್ಹಲೇಷನ್, ಪ್ರಾಣಾಯಾಮ ಆಫ್ ಎಕ್ಸಲೇಷನ್ ಇದೆ. ಮೊದಲನೇ ಸೆಕೆಂಡು ಗಾಳಿ ಕಾರ್ಬನ್ ಡೈಆಕ್ಸೈಡ್ ಸ್ವಲ್ಪ ಹೊರಕ್ಕೆ ಹೋಗಿದೆ, 2ನೇದು 3ನೇದು ತಗೊಂಬಂದ್ ಪೂರ್ತ ಹೊರಗೆ ತುಂಬಿದೆ, ತಳ್ಳಿದೆ. ಸೊ ಈ 2 ಪ್ರಾಣಾಯಾಮವೇ. ಒಂದು ಅಮೃತವನ್ನ ಒಳಗ್ ಕೊಟ್ರೆ ಇನ್ನೊಂದು ವಿಷವನ್ನ ಹೊರಗೆ ಹಾಕ್ತಾ ಇದೆ. ಆಕ್ಸಿಜನ್ ಇಸ್ ಅಮೃತ, ಕಾರ್ಬನ್ ಡೈಆಕ್ಸೈಡ್ ಇಸ್ ವಿಷ. 60 ಬ್ರೀತಿಂಗ್ಗಳಾಯ್ತು. ಈ 60 ಬ್ರೀತಿಂಗ್ಗಳು ಮಾಡಿದ್ರೆ ಒಂದು ಕಾಯಿಲೆನೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೊಸ ಕಾಯಿಲೆಗಳು ಬಂದಿರುವುದು ಕ್ರಮೇಣ ಕಡಿಮೆ ಆಗುತ್ತೆ. ದಿಸ್ ಇಸ್ ಬೋತ್ ಪ್ರಿವೆಂಟಿವ್ ಅಂಡ್ ಕ್ಯೂರೇಟಿವ್. ಪ್ರಿವೆಂಟಿವ್ ಅಂಡ್ ಕ್ಯೂರೇಟಿವ್. ನಮಗೆ ತುಂಬಾ ಸಫೋಕೇಶನ್ ಆದಾಗ ಹಾಸ್ಪಿಟಲ್ ಅಲ್ಲಿ ಆಕ್ಸಿಜನ್ ಥೆರಪಿ ಅಂತ ಕೊಡ್ತಾರಲ್ಲ, ಹೌದು, ಮೂಗಿಗೆ ಜೋಡಿಸ್ತಾರಲ್ಲ, ಅಷ್ಟೇ ಇದು. ಪ್ರಕೃತಿಯಲ್ಲಿ ಆಕ್ಸಿಜನ್ ಥೆರಪಿ ಇದೆ, ನಾವು ಅದನ್ನು ತಗೋಬೇಕಷ್ಟೆ. ಇದಿಷ್ಟು ಟೆಕ್ನಿಕ್ ಅಂಡ್ ಪ್ರಮಾಣ ಎಷ್ಟು ಮಾಡಬೇಕು, ಯಾರು ಮಾಡಬೇಕು, ಹೇಗೆ ಮಾಡಬೇಕು ಹೇಳಾಗಿದೆ. ಪ್ರಶ್ನೆಗಳೇನಾದ್ರೂ ಇದ್ರೆ, ಯಾರು ಮಾಡಬಾರ್ದು ಅನ್ನೋದನ್ನ ಹೇಳ್ಬೋದಾ? ಲಾಸ್ಟ್ ಟೈಮ್ ಹೇಳಿದೆ, ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳು ಮಾಡಬಾರ್ದು, ಜ್ವರ ಇದ್ದಾಗ ಮಾಡಬಾರ್ದು ಇದನ್ನ. ಮತ್ತೆ ಏನಾದ್ರೂ ಮಾರಣಾಂತಿಕ ಕಾಯಿಲೆಗಳಿದ್ರೆ ಮಾಡಬಾರ್ದು. ಕ್ಯಾನ್ಸರ್, TB ಈ ತರದ್ದು ಆಗೋಗಿದೆ, ಏನೋ ಥೆರಪಿಗಳಲ್ಲಿ ಇದ್ದಾರೆ, ಅದು ಆಕ್ಸಿಜನ್ ಇನ್ನೊಂದಷ್ಟು ತೊಂದರೆ ಕೊಡುತ್ತೆ ಅವ್ರಿಗೆ, ಅದ್ ಮಾಡಬಾರ್ದು. ಇದು 60 ಬ್ರೀತಿಂಗ್ ಮಾಡ್ಬೋದು ನಾರ್ಮಲ್ ಆಗಿ, ಸೇಫ್ ಆಗಿ. ಯಾರೋ 120 ಬ್ರೀತಿಂಗ್ ಮಾಡಿಬಿಡ್ತಾರೆ ಅಂತಂದ್ರೆ ಡೇಂಜರ್ ಇದೆ ಅಂತ ಅನ್ಕೊಳ್ಳಿ. ಡೇಂಜರ್ ಮಾಡಬಾರ್ದು. ಅದು ಹಂತವಾಗಿ ಲಂಗ್ ಕೆಪಾಸಿಟಿಯನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ಅದರಲ್ಲಿ ಒಂದು ಅಂದಾಜು ಬರಬೇಕು, ನಾನು ಇಷ್ಟು ಮಾಡಿದ್ರೆ ಮುಗೀತು ಅಂತ. ನಂಗೆ ಪ್ರಾಣಾಯಾಮ ಮಾಡಕ್ ಬರುತ್ತೆ ಅಂತ ಹೇಳ್ಬಿಟ್ಟು 1 ಗಂಟೆ ಪ್ರಾಣಾಯಾಮ ಕಂಟಿನ್ಯೂಸ್ ಮಾಡಿಬಿಟ್ರೆ, ನನ್ನದೇ ಅನುಭವ ಹೇಳ್ತೀನಿ, ಪ್ರಮಾಣ ಎಷ್ಟಿದ್ರೆ ಅಪ್ರೋಪ್ರಿಯೇಟ್ ಅಂದ್ರೆ, ದೇಹದಲ್ಲಿ 70% ಆಕ್ಸಿಜನ್ 30% ಕಾರ್ಬನ್ ಡೈಆಕ್ಸೈಡ್ ಇದ್ರೆ ಅದು ಒಳ್ಳೆ ಪ್ರಮಾಣ ಅಂತ. ಗುಡ್, ವೆರಿ ಗುಡ್ ಪ್ರಮಾಣ ಅಂದ್ರೆ ಅದು. ಸೊ ಒಳ್ಳೇದು ಮಾತ್ರಕ್ಕೆ 100% ಇರಬಾರ್ದು.
ಆಕ್ಸಿಜನ್ 80% ಆಗಿ ಕಾರ್ಬನ್ ಡೈಆಕ್ಸೈಡ್ 20% ಬಂದ್ಬಿಟ್ರೆ ಬಾಡಿ ಹೀಟ್ ಜಾಸ್ತಿ ಆಗತ್ತೆ. ಆಕ್ಸಿಜನ್ ಅಂದ್ರೆ ಹೀಟ್, ಕಾರ್ಬನ್ ಡೈಆಕ್ಸೈಡ್ ಒಳಗಿದ್ರೆ ಕೂಲ್. ಈ ಎರಡರ ಬ್ಯಾಲೆನ್ಸ್ ಇದೆ. ಸಂಜೆ ಆಗೋಷ್ಟೊತ್ತಿಗೆ ಇದು 50-50 ಬರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗತ್ತೆ, ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗತ್ತೆ. ಜಾಸ್ತಿ ಆಗ್ತಾ ಇದ್ದಂಗೆ ನಿದ್ದೆ ಬರುತ್ತೆ. ಆಕ್ಸಿಜನ್ ಜಾಸ್ತಿ ಆಗ್ತಾ ಇದ್ದಂಗೆ ಎದ್ದು ಓಡಾಡಕ್ ಶುರು ಮಾಡ್ತೀವಿ. ಇಷ್ಟೇ. ಇಲ್ಲಿ ಆಕ್ಸಿಜನ್ ಏನಾದ್ರು 80%, 90%, 100% ಆಗ್ಬಿಟ್ರೆ, ಆಕ್ಸಿಜನ್ 100% ಆಗ್ಬಿಟ್ರೆ ಸತ್ತೋಗ್ತಾರೆ. ಡೇಂಜರಸ್. ಆಕ್ಸಿಜನ್ 70% ಮೇಲೆ ಕ್ರಾಸ್ ಆಗಬಾರ್ದು. 1-2% ಆಚೆ ಈಚೆ ಯೋಗದವರು ಮಾಡ್ಕೋಬಹುದು, ನಾಟ್ ಎವ್ರಿಬಡಿ. ಸೊ ಹಾಗಾಗಿ ತುಂಬಾ ಮಾಡ್ಲಿಕ್ಕೆ ಹೋಗ್ಬೇಡಿ. ಗ್ಯಾಪ್ ಯಾಕೆ ಹೇಳ್ತಾ ಇದ್ದೀನಿ, ಮಧ್ಯದಲ್ಲಿ ಒಂದೊಂದು ನಿಮಿಷ ರೆಸ್ಟ್ ಕೊಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರಮಾಣ ಅಡ್ಜಸ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ರೆಸ್ಟ್ ಕೊಟ್ಟುನೇ ಮಾಡ್ಬೇಕು. 10 ರೌಂಡ್ಸ್ ಮತ್ತೆ ರೆಸ್ಟ್, 10 ರೌಂಡ್ಸ್ ರೆಸ್ಟ್, ಹೀಗೇನೆ ಮಾಡ್ಬೇಕು. ಅಭ್ಯಾಸ ಚೆನ್ನಾಗಾಗತ್ತೆ. ಆವಾಗ ಕಂಟಿನ್ಯೂಸ್ ಆಗಿ 15 ನಿಮಿಷ ಒಂದು ಸ್ಟ್ರೆಚ್ಗೆ ಮಾಡಬಹುದು. ಇದನ್ನೇ ಮಾಡಬಹುದು, ಬೇರೆ ಯಾವುದೇ ಪ್ರಾಣಾಯಾಮ ಮಾಡಬಹುದು. 15 ನಿಮಿಷದವರೆಗೆ ಒಂದು ಸ್ಟ್ರೆಚ್ ರೆಸ್ಟ್ ಇಲ್ಲದೆ ಮಾಡಬಹುದು. ಅದು ಯಾರಿಗೆ ಅಂದ್ರೆ ಯೋಗದವರಿಗೆ ಮಾತ್ರ, ಯೋಗ ಅಭ್ಯಾಸ ಇರುವವರಿಗೆ ಮಾತ್ರ ಹಾಗೆ ಮಾಡಬಹುದು. ಇಲ್ಲದೆ ಇದ್ರೆ ಅವ್ರೊಂದು 5 ಮಿನಿಟ್ಸ್ಗೆ ರೆಸ್ಟ್ರಿಕ್ಟ್ ಮಾಡ್ಕೊಂಡ್ರೆ ಒಳ್ಳೇದು. ರೆಸ್ಟ್ ಬಿಟ್ಟು ಇದು ನಿಮಗೆ 6 ನಿಮಿಷಗಳೇ ಹಿಡಿಯುತ್ತೆ. 4 ಬ್ರೀತಿಂಗ್, ಚಂದ್ರನಾಡಿ, ಸೂರ್ಯನಾಡಿ, ಚಂದ್ರಭೇದನ, ಸೂರ್ಯಭೇದನ, ನಾಡಿ ಶೋಧನ. ಈ 60 ಬ್ರೀತಿಂಗ್ಗಳು 6 ನಿಮಿಷ ಹಿಡಿಯುತ್ತೆ. ಮಧ್ಯದಲ್ಲಿ 1 ನಿಮಿಷ ರೆಸ್ಟ್ ಕೊಟ್ಟರು 12 ನಿಮಿಷದ ಬ್ರೀತಿಂಗ್ ಆಯ್ತು, ಅಂದ್ರೆ ಪ್ರಾಣಾಯಾಮ ಆಯ್ತು. ಸೊ ಇದು ಸೇಫ್. ತುಂಬಾ ಬಿಸಿಲಲ್ಲಿ ಮಾಡಬಾರ್ದು. ತುಂಬಾ ಗಾಳಿ ಇದೆ, ತುಂಬಾ ಚೆನ್ನಾಗಿದೆ ಗಾಳಿ ಅನ್ಕೊಂಡು ಪ್ರೆಷರ್ ಗಾಳಿ, ಸಿಕ್ಕಾಪಟ್ಟೆ ಗಾಳಿ ಇರುವಾಗ ಮಾಡಬಾರ್ದು. ಥಂಡಿನಲ್ಲಿ ಎಕ್ಸ್ಪೋಸ್ ಆಗಿ ಮಾಡಬಾರ್ದು. ಮಳೆ ಬರ್ತಾ ಇರೋವಾಗ ನೆರಳಿಗೆ ಹೋಗಿ ಅಥವಾ ಮಳೆ ಇಲ್ಲದೆ ಇರುವ ಜಾಗಕ್ಕೆ ಹೋಗಿ ಮಾಡಬಹುದು. ಡಸ್ಟ್ ಇರುವ ಜಾಗದಲ್ಲಿ ಮಾಡಬಾರ್ದು. ಅಡಿಗೆ ಮನೆಯ ವಾಸನೆಗಳು ಬರುತ್ತಲ್ಲ, ಅದರ ಹತ್ರ ಮಾಡಬಾರ್ದು. ನಿಮ್ಗೆ ವಾಸನೆ ಬರ್ತಾ ಇರೋದು, ಗಾಳಿ ತಗೋತಾ ಇದ್ದೀನಿ, ಇದ್ರ ವಾಸನೆ ಬಂದ್ರೆ, ಬಿರಿಯಾನಿ ವಾಸನೆ ಬಂದ್ರೆ, ವಡೆ ವಾಸನೆ ಬಂದ್ರೆ, ಸೊ ಚಂಚಲ ಅಲ್ಲಿ ಆಗತ್ತೆ. ಸೊ ಬ್ರೈನ್ ಪ್ಯೂರ್ ಆಗಬೇಕು, ಬ್ಲಡ್ ಪ್ಯೂರ್ ಆಗಬೇಕು ಅಂತಂದ್ರೆ ಕೆಲವು ಈ ಯಾವುದು ಇಲ್ಲದೆ ಇರುವ ಜಾಗ ನೋಡ್ಕೋಬೇಕು. ಎಳೆಯ ಬಿಸಿಲಿನ ಎದುರುಗಡೆ ಕೊಟ್ಟು ಮಾಡೋದು ಒಳ್ಳೇದು. ಕೆಲವು ಸಲ ಲಾಸ್ಟ್ ಟೈಮು ಹೇಳಿದ್ದೆ, ನಮಗೆ ಬಿಸಿಲು ಬರುವುದು ಈಸ್ಟ್ ಅಲ್ಲಾದ್ರೆ ಸೌತ್ ವೆಸ್ಟ್ ಅಲ್ಲಿ ನಮಗೆ ಗಾಳಿ ಬೀಸುತ್ತೆ. ಸೊ ಇದೆರಡರ ಇಂಟ್ರಾಕ್ಷನ್ ಅಲ್ಲಿ ಮಾಡೋದು ಒಳ್ಳೇದು. ಒಂದ್ ಸ್ವಲ್ಪ ಹೊತ್ತು ಬೇಕಿದ್ರೆ ಸೂರ್ಯನ ಬಿಸಿಲು ಮುಖ ಕೊಟ್ಟು ಮಾಡ್ಬೋದು, ಇನ್ನೊಂದು ಸ್ವಲ್ಪ ಹೊತ್ತು ಗಾಳಿಗೆ ಮುಖ ಕೊಡ್ಬೋದು. ಡೈರೆಕ್ಟ್ ಗಾಳಿ ಮುಖ ಓಕೆ, ಆದರೆ ಪ್ರೆಷರ್ ಆಫ್ ಗಾಳಿ ಜಾಸ್ತಿ ಇದ್ರೆ ಮುಖ ಆ ಕಡೆ ಕೊಡಬಾರ್ದು. ಇಂಡೋರ್ಸ್ ಮಾಡಬೇಕು ಅಂತಂದ್ರೆ ವೆಂಟಿಲೇಟೆಡ್ ಇರಬೇಕು, ಅಂದ್ರೆ ಚೆನ್ನಾಗಿ ಗಾಳಿ ಸರ್ಕ್ಯುಲೇಷನ್ ಅಲ್ಲಿ ಇರಬೇಕು. AC ನಲ್ಲಿ ಮಾಡಬಾರ್ದು. ರೂಮಲ್ಲಿ ಕೂತ್ಕೊಂಡು ನಾನು ಬ್ರೀತಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದರಲ್ಲೂ AC ರೂಮು, ಕ್ಲೋಸ್ಡ್ ರೂಮು, ಹೋಟೆಲ್ಸ್ಗೆ ಹೋಗ್ತೀವಿ ನೋಡು ನಾನು ತುಂಬಾ ಆರ್ಗನೈಸ್ಡು, ಯಾವ ಕಾರಣಕ್ಕೂ ತಪ್ಸಲ್ಲ ಅನ್ನೋ ಅಂತದ್ ಮಾಡಬಾರ್ದು. ವೆರಿ ಕ್ಲಿಯರ್, ಮಾಡಬಾರ್ದು. ಯಾಕೆ ಅಂದ್ರೆ ಅಲ್ಲಿನ ಗಾಳಿಯ ಕಂಟೆಂಟೇ ಬೇರೆ. ಸೊ ಹಾಗಾಗಿ ಕೆಲವು ಜಾಗಗಳಲ್ಲಿ ಮಾಡಬಾರ್ದು. ಬಾಕಿ ಎಲ್ಲ ಟೈಮಲ್ಲೂ ಮಾಡ್ಬೋದು. ಊಟ ಮಾಡಿ ಮಾಡಬಾರ್ದು. ನಾನು ನೆಕ್ಸ್ಟ್ ಪ್ರಶ್ನೆ ನಿಮ್ಗೆ ಅದನ್ನೇ ಕೇಳಕ್ಕಿದ್ದೆ. ಕೆಲವರು ಸ್ಟಾರ್ಟಿಂಗ್ ಆಫ್ ದ ಡೇ ಮಾಡಿದ್ರೆ ಮಲಗಕ್ ಮುಂಚೆನೂ ಮಾಡಿ ಮಲಗುವ ಅಭ್ಯಾಸ ಇರುತ್ತೆ, ಮಾಡಬಾರ್ದು. ನೈಟ್ ಟೈಮ್ಸ್ ಮಾಡ್ತೀವಿ ಅಂತಂದ್ರೆ ಎನರ್ಜಿ ಕಮ್ಮಿ ಆಗಿದ್ರೆ ಸಂಜೆ ಹೊತ್ತು ಒಂದು 10 ಬ್ರೀತಿಂಗ್ ಮಾಡಿದ್ರೆ ಓಕೆ. ಯಾಕೆ ಅಂದ್ರೆ ಮತ್ತೆ ರಾತ್ರಿ ನೀವು ಆಕ್ಸಿಜನ್ ಕೊಟ್ರೆ ನಿದ್ದೆ ಬರಲ್ಲ. ರಾತ್ರಿ ಹೊತ್ತು ಬೇಕಾದ್ರೆ ಖುಷಿಯಾಗಿ ಓಡಾಡ್ಕೊಂಡಿರಿ, ಗಾಳಿ ಸೇವನೆ ಮಾಡಿ, ಪ್ರಾಣಾಯಾಮದ ರೀತಿ ಬೇಡ. ಬೆಳಿಗ್ಗೆ ನಂಗೆ ಟೈಮ್ ಸಿಕ್ಕಿಲ್ಲ ಸಂಜೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ತಪ್ಪಾಗತ್ತೆ. ಅಂದ್ರೆ ತುಂಬಾ ಗಾಳಿ ನೀವು ಸಂಜೆ ಹೊತ್ತು ಕೊಟ್ಟಾಗ 1 ಗಂಟೆ ಕೊಟ್ಬಿಟ್ಟಾಗ ನಿದ್ದೆ ಬರಲ್ಲ, ಮತ್ತೆ ಹೆವಿನೆಸ್ ಬಂದ್ಬಿಡತ್ತೆ. ರಾತ್ರಿ ಹೊತ್ತಾದ್ರೆ ಅನ್ವಾಂಟೆಡ್ ಹೀಟ್ ಆಗುತ್ತೆ. ಪ್ರಕೃತಿಯ ಹೀಟೇ ಬೇರೆ, ನಾವು ಎಕ್ಸ್ಟ್ರಾ ಹೀಟ್ ಅನ್ನು ಕೊಡ್ತಾ ಇದೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ ಹೀಟ್ ತಗೊಂಡ್ಬಿಟ್ಟಿದೀವಿ. ಸೊ ಹಾಗಾಗಿ ಬೇಡ. ಆ ಟೈಮಲ್ಲಿ ಹಾಗೂ ಮಾಡ್ಬೇಕಂದ್ರೆ ಕೂಲಿಂಗ್ ಪ್ರಾಣಾಯಾಮಗಳನ್ನ ಮಾಡಿದ್ರೆ ಒಳ್ಳೇದು. ಲೆಫ್ಟ್ ಮಾತ್ರ ಮಾಡಿದ್ರೆ ಒಂದು 10 ರಿಂದ 20 ಬ್ರೀತಿಂಗ್ ಮಾಡಿದ್ರೆ ಒಳ್ಳೇದು. ನಿದ್ದೆ ಯಾರಿಗೋ ಬಂದಿಲ್ಲ, ಲೆಫ್ಟ್ ಬ್ರೀತಿಂಗ್ ಮಾಡಿದ್ರೆ ಓಕೆ, ನಿದ್ದೆ ಬರುತ್ತೆ. ಮುಂದೆ ಇನ್ನೊಂದೆರಡು ಹೇಳ್ತೀನಿ, ಶೀತಲಿ ಶೀತಕಾರಿ ಅಂತ 2 ಇದೆ. ಅದೆರಡು ಕೂಡ ಕೂಲಿಂಗ್ ಆಸನಗಳೇ, ಕೂಲಿಂಗ್ ಪ್ರಾಣಾಯಾಮಗಳೇನೆ. ಆ ಕೂಲಿಂಗ್ ಎಷ್ಟಿದೆ, ತುಂಬಾ ಕೂಲ್ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಕೂಲ್ ಮಾಡಿದ್ರೆ ನಿದ್ದೆ ಬರುತ್ತೆ. ಕೂಲ್ ಮಾಡಿದ್ರೆ
ಇಲ್ಲಿ ಈ 2 ಬ್ರೀತಿಂಗ್ಗಳಾಗತ್ತಲ್ಲ, ಹಾಗೆ ಬ್ರೈನಲ್ಲಿ ಕೂಲಿಂಗ್ ಆದ ತಕ್ಷಣನೇ ಆ ಮನಸ್ಸು ಆರಾಮಾಗ್ಲಿಕ್ಕೆ ಶುರು ಆಗುತ್ತೆ. ಸೊ ಇದಿಷ್ಟು ಕೇರ್ಸ್ ಟು ಬಿ ಟೇಕನ್. ಎಸ್, ಎಮೋಷನಲಿ ಡಿಸ್ಟರ್ಬೆನ್ಸ್ ಇದ್ದಾಗ ಮಾಡಬಾರ್ದು. ಏನೋ ಡಿಸ್ಟರ್ಬ್ ಆಗೋಗಿದೆ, ಧ್ಯಾನ ಮಾಡ್ಬೋದು, ಪ್ರಾಣಾಯಾಮ ಮಾಡಬಾರ್ದು. ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಗಾಳಿ, ಪ್ರಾಣಾಯಾಮ ಅದೆಲ್ಲವೂ ಡೈರೆಕ್ಟ್ಲಿ ಎಮೋಷನ್ಗೆ ಸಂಬಂಧಪಟ್ಟದ್ದು. ಡಿಸ್ಟರ್ಬ್ಡ್ ಎಮೋಷನ್ ಇದ್ರೆ ಇನ್ನೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ಬೋದು, ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಆಸನಗಳನ್ನ ಮಾಡಿ ಡಿಸ್ಟರ್ಬೆನ್ಸ್ನ ಕಡಿಮೆ ಮಾಡಿಕೊಂಡು, ಒಂದು ಸ್ವಲ್ಪ ಧ್ಯಾನ ಮಾಡಿ ಡಿಸ್ಟರ್ಬೆನ್ಸ್ ಕಡಿಮೆ ಮಾಡಿಕೊಂಡು ಆಮೇಲೆ ಮಾಡ್ಬೋದು. ಅಥವಾ ಅವತ್ತು ಅವಾಯ್ಡ್ ಮಾಡ್ಬೋದು. 365 ದಿನನೂ ಪ್ರಾಣಾಯಾಮ ಮಾಡಬೇಕಂದ್ರೆ ಡೆಫಿನೆಟ್ಲಿ ಎಸ್. ಹೆಣ್ಮಕ್ಳಿಗೆ ಪರ್ಟಿಕ್ಯುಲರ್ಲಿ ಪೀರಿಯಡ್ಸ್ ಟೈಮ್ ಒಂದಿನ ಮುಂಚೆ, ಪೀರಿಯಡ್ ಮುಗಿದು 2 ದಿನ ಆದಮೇಲೆ ಸಾಫ್ಟ್ ಪ್ರಾಣಾಯಾಮಗಳಿಂದ ಮತ್ತೆ ಶುರು ಮಾಡ್ಬೋದು. ಸೊ ಇಷ್ಟು ಕೇರ್ಸ್ ಟು ಬಿ ಟೇಕನ್. ವಯಸ್ಸಾಗೋಗಿದೆ, ನಾವು ಮಾಡಬೇಕಾ ಅಂತಂದ್ರೆ ಮಾಡಲೇಬೇಕು. 60, 70, 80, 90 ವರ್ಷ ಆದ್ರೂ ಮಾಡಬೇಕು. ಯಾಕೆಂದ್ರೆ ಮೂಗಿದೆ, ಉಸಿರಿದೆ, ಮಾಡಬೇಕು. ಅಂಡ್ ಬದುಕಿರೋಕೆ ಎನರ್ಜಿ ಬೇಕು. ಊಟ ನಾವು 90 ಆಗೋಯ್ತು, ಊಟ ನಿಲ್ಲಿಸ್ತೀವಿ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಹಾಗೆ ಇದು ಗಾಳಿ ಅತ್ಯವಶ್ಯಕ, ಮಾಡಲೇಬೇಕು. ನಾ ಹೇಳ್ತಾ ಇರೋದು ಸೇಫೆಸ್ಟ್. ಎಕ್ಸ್ಪರಿಮೆಂಟ್ಸ್ ಮಾಡೋದಿದ್ರೆ ಯಾವತ್ತಾದ್ರೂ ನನ್ನ ಜೊತೆ ಬನ್ನಿ, ಎಕ್ಸ್ಪರಿಮೆಂಟ್ಗಳಿಗೆ ನಾನು ಹೇಳ್ಕೊಡ್ತೀನಿ. ಎಕ್ಸ್ಪರಿಮೆಂಟಲ್ ರಿಸ್ಕ್ ಇದೆ, ದೇಹದ ಮೇಲೆ ಪರಿಣಾಮಗಳು ಬೀರುತ್ತೆ. ನನ್ನ ಗುರುಗಳು ಮಾಡುವಾಗ ಅವರು ಬಲಹೊಳ್ಳೆಯಿಂದ ಹೀಟ್ ಅಂತ ಎಲ್ಲ ಒಂದು ಪುಸ್ತಕದಲ್ಲಿ ಬರ್ದಿರುತ್ತೆ, ಅಥವಾ ನಾನು ಹೇಳ್ತಾ ಇದ್ದೀನಿ ಪ್ರೂಫ್ ಏನು ಅಂತ. ಅವರು ಆ ಪ್ರೂಫು ಬಲಹೊಳ್ಳೆಯ ಬ್ರೀತಿಂಗ್ 50 ಬ್ರೀತಿಂಗ್ 60 ಬ್ರೀತಿಂಗ್ ಮಾಡಿದ್ರೆ ಮೈ ಮೇಲೆ ಬೊಬ್ಬೆ ಬರೋದು ಪ್ರೂಫ್. ಅದು ಅದಾದ್ಮೇಲೆ ಅದಾದ್ಮೇಲೆ ಅವ್ರ ಪುಸ್ತಕ ಬರೆದ್ರು, ಬಲಹೊಳ್ಳೆಯಲ್ಲಿ ಎಷ್ಟು ಬ್ರೀತಿಂಗ್ ಮಾಡಿದ್ರೆ ಹೀಟ್ ಆಗುತ್ತೆ. ಸೊ ನನ್ನ ಗುರುಗಳು ಎಕ್ಸ್ಪರಿಮೆಂಟ್ ಇಲ್ಲದೆ ಯಾವುದೂ ಪ್ರಚಾರ ಮಾಡಲಿಲ್ಲ, ನರಸಿಂಹಮೂರ್ತಿಗಳು ಅಂತ. ಹಾಗೆ ನಾನು ಕೂಡ ಆ ಎಕ್ಸ್ಪರಿಮೆಂಟ್ ಇಲ್ಲದೆ ಅದರಲ್ಲಿ ಸೇಫೆಸ್ಟ್ ಎಕ್ಸ್ಪರಿಮೆಂಟ್ ಮಾತ್ರ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ. ಸೇಫೆಸ್ಟ್. ಇದರಲ್ಲಿ ಯಾವ ತೊಂದರೆನೂ ಇಲ್ಲ, ಮತ್ತೆ ನೆಗೆಟಿವ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನಾದ್ರೂ ಇಲ್ಲಿಂದ ಮುಂದೆ ಪಾಸಿಟಿವ್. ನಾನು ಹೇಳಿರುವ ಚೌಕಟ್ಟಿನ ಆಚೆ ಏನಾದ್ರೂ ಮಾಡಿದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಬಟ್ ಪ್ರಾಣಾಯಾಮ ಇಸ್ ಒನ್ ಆಫ್ ದ ಬೆಸ್ಟ್. ಇದಾದ ಮೇಲೆ ಇಷ್ಟು 60 ಬ್ರೀತಿಂಗ್ ಆದಮೇಲೆ ಒಂದು 3 ರಿಂದ 4 ನಿಮಿಷಗಳ ಶವಾಸನ ಮಾಡಲೇಬೇಕು. ಯಾಕೆ ಅಂತಂದ್ರೆ ಹೀಟ್ ಜನರೇಟ್ ಆಗಿರುತ್ತೆ. ಮಲಗಿದಾಗ ಕಾಲಿನಿಂದ ತಲೆಯವರೆಗೆ ಹೀಟು ಸರ್ಕ್ಯುಲೇಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಮಾಡಿದ್ಮೇಲೆ ಫ್ರೆಶ್ ಆಗಿಬಿಡುತ್ತೆ, ಬ್ರೈನ್ ಫ್ರೆಶ್ ಆಗುತ್ತೆ. ಅದಾದ್ಮೇಲೆ ಆರಾಮದಲ್ಲಿ ಎದ್ದು ಹೋಗೋದು ಒಳ್ಳೆಯದು. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 15 ಮಿನಿಟ್ಸ್ ಬೆಳಗ್ಗೆದ್ದು ನಾವು ಇಷ್ಟಕ್ಕೆ ಟೈಮ್ನ ಡೆಡಿಕೇಟ್ ಮಾಡಿದ್ರೆ ಇಡೀ ದಿನ ಈಸ್ ಟೇಕನ್ ಕೇರ್ ಆಫ್ ಅಂತ ಹೇಳ್ಬೋದು ಓವರ್ ಆಲ್. ಹಿಂದಿನ 24 ಗಂಟೆಗಳ ಎನರ್ಜಿ ರೆಕ್ಟಿಫಿಕೇಶನ್ ಆಗುತ್ತೆ. ಮುಂದಿನ 24 ಗಂಟೆಗಳಿಗೆ ಪ್ಲಾನ್ ಪ್ರಿಪೇರ್ ಆಗುತ್ತೆ. ಬಾಡಿ ಅಂಡ್ ಮೈಂಡ್ ಎನರ್ಜಿ ಪ್ರಿಪರೇಷನ್ ಆಗುತ್ತೆ. ಬ್ಯೂಟಿಫುಲ್. ಇದನ್ನ ನಾವು ಎನರ್ಜಿ ಮ್ಯಾನೇಜ್ಮೆಂಟ್ ಅಂತ ಹೇಳೋಣ. ಮುಂದೊಂದು ದಿನ ಇದು ಯಾವುದೂ ಇಲ್ಲದೆ ಎನರ್ಜಿ ಮ್ಯಾನೇಜ್ ಮಾಡ್ಬೋದು ನಾವು. ಮುಂದೊಂದು ದಿನ ನೆಕ್ಸ್ಟ್ ಗೂಗ್ಲಿ ಇದು ವಂಡರ್ಫುಲ್. ನನ್ನ ಆಸೆ, ನನಗೆ ಬಹುಶಃ 53 ವರ್ಷಗಳಾಯ್ತೇನೋ ನನ್ನ ಯೋಗಾಸನ ಮತ್ತೆ ಯೋಗ ಅಂತ ಶುರು ಮಾಡಿ. ಅದರಲ್ಲಿ ಕಲ್ತು ಒಂದು 30 ವರ್ಷಕ್ಕೂ ಜಾಸ್ತಿ ಕಲಿತೆ. ಗುರುಮುಖೇನೇ ಕಲ್ತಿದ್ದೀನಿ. ಇನ್ನೊಂದು 20 ವರ್ಷಗಳಿಗೂ ಜಾಸ್ತಿ ಹೇಳ್ಕೊಟ್ಟಿದ್ದೀನಿ. ಇಷ್ಟರಲ್ಲೂ ನನಗೆ ಒಂದು ದಿನನೂ ನನ್ನ ಗುರುಗಳ ನೆನಪಿಲ್ಲದೆ ನಾನು ಯಾವತ್ತೂ ಮಾಡಿಲ್ಲ. ಅವ್ರು ಇದ್ದದ್ರಿಂದ ನನಗಿದು. ಹಾಗಾಗಿ ಆ ಗುರುಸ್ಥಾನವನ್ನು ಅವ್ರಿಲ್ಲ ಇವತ್ತು, ಆ ಸ್ಥಾನವನ್ನು ನನಗೆ ಕೊಟ್ಟಿದ್ದಾರೆ. ಅದನ್ನ ನಾನು ಹಂಚುವ ಜವಾಬ್ದಾರಿ ನಂದು. ಕಾಸ್ಟ್ಲೆಸ್ ಲಿವಿಂಗ್ ಅಂತಾನೆ ನಂದು ಕಾನ್ಸೆಪ್ಟ್. ಆರೋಗ್ಯಕ್ಕೆ ಬನ್ನಿ, ಹಾಸ್ಪಿಟಲ್ಸ್ ಇದೆ, ಮೆಡಿಸನ್ಸ್ ಇದೆ, ಡಾಕ್ಟರ್ಸ್ ಇದ್ದಾರೆ, ಖಂಡಿತ ಇದ್ದಾರೆ. ಡಾಕ್ಟರ್ಸು ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಎಷ್ಟೋ ನಮ್ಮ ಅಪೋಲೋದಲ್ಲಿ ತಗೊಂಡಿದ್ದೀನಿ, ನಾರಾಯಣ ಹೃದಯದಲ್ಲಿ ತಗೊಂಡಿದ್ದೀನಿ. ಎಲ್ಲ ಕಡೆ ಸೆಷನ್ಸ್ ತಗೊಂಡಾಗ ಅವ್ರಿಗೆ ಅನ್ಸುತ್ತೆ ನನಗಿಂತ ನಿಮಗಿಂತ ಜಾಸ್ತಿ ಸ್ಟ್ರೆಸ್ ಯಾರಿಗೆ ಅಂದ್ರೆ ಡಾಕ್ಟರ್ಸ್ಗೆ. 24/7 ಅವ್ರು ಅವೈಲೇಬಲ್ ಇರಬೇಕು. ಹಣ ಬರುತ್ತೆ, ಫೈನ್, ಆದ್ರೆ ಹಣಕ್ಕಿಂತ ಜಾಸ್ತಿ ಆರೋಗ್ಯ. ಇವತ್ತು ಆಸ್ತಿ ಏನಾದ್ರೂ ನಾವು ಮಾಡಿದೀವಿ ಅಂತಂದ್ರೆ, ಆರೋಗ್ಯವಾಗಿದ್ದೀವಿ ಅಂತಂದ್ರೆ ಅದೊಂದು ಆಸ್ತಿ. ಚೆನ್ನಾಗಿದ್ದೀವಿ, ಅದೇ ಆಸ್ತಿ. ದೇಹ ಚೆನ್ನಾಗಿದ್ರೆ ಮನಸ್ಸು ಡೆಫಿನೆಟ್ಲಿ ಚೆನ್ನಾಗಿದೆ. ನಾವು ಒಬ್ರು ಚೆನ್ನಾಗಿದ್ದೀವಿ, ನಮ್ಮ ಮನೆ ಚೆನ್ನಾಗಿರುತ್ತೆ, ನಾವು ಕೆಲಸ ಮಾಡುವ ಜಾಗ ಚೆನ್ನಾಗಿರುತ್ತೆ. ಹಾಗಾಗಿ ಪ್ರಾಣಾಯಾಮ ಇಸ್ ಎ ಮಸ್ಟ್. ನಾನು ಹೇಳ್ಕೊಡ್ತಾ ಇರೋದು ಅಷ್ಟೂ ಕೂಡ ಟೆಸ್ಟೆಡ್, ಫೌಂಡ್ ಓಕೆ, ಎಕ್ಸ್ಪೆರಿಮೆಂಟೆಡ್ ಆನ್ ಮೀ. ಹಾಗಾಗಿ ಎಲ್ಲರೂ ಮಾಡ್ಬೋದು. ಎಸ್,
ಅಂಡ್ ಮತ್ತು ಒಂದು ಹೇಳಬೇಕು, ಇದು ಬರೀ ಮನೇಲಿ ಸುಮ್ಮನೆ ಎದ್ದೇ ಎನರ್ಜಿ ತಗೊಳಕ್ಕೆ ಏನ್ ಆಕ್ಟಿವಿಟಿ ಮಾಡಿದ್ರು, ಏನ್ ಫಿಸಿಕಲ್ ಆಕ್ಟಿವಿಟಿ ಮಾಡಿದ್ರು ಕಡೆಯ 15 ನಿಮಿಷ ಇದನ್ನ ಮಾಡಿದಾಗ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಷನ್ ಆಫ್ ದಟ್ ಡೇ ಎನರ್ಜಿ. ವಾಕಿಂಗ್ ಆಗ್ಬೋದು, ಸೈಕ್ಲಿಂಗ್ ಆಗ್ಬೋದು, ಜಾಗಿಂಗ್ ಆಗ್ಬೋದು, ಯೋಗಾಸನ ಮಾಡಿರ್ಬೋದು, ಜಿಮ್ಗೆ ಹೋಗ್ಬೋದು, ಜಿಮ್ನಾಸ್ಟಿಕ್ ಹೋಗ್ಬೋದು, ಸ್ಕೇಟಿಂಗ್ ಮಾಡ್ಬೋದು. ಮಕ್ಕಳು ಮಾಡ್ಲೇಬೇಕಾಗಿರುವಂತಹ ಇದು. ಮಕ್ಕಳು ಇದನ್ನ ಅಭ್ಯಾಸ ಮಾಡ್ಬಿಟ್ರೆ ಒಂದೇ ಒಂದು ದಿನ ಮಗುವಿಗೆ ನೆಗೆಟಿವ್ ಥಿಂಕಿಂಗ್ ಬರಲ್ಲ. ಒಂದು ದಿನವೂ ನೆಗೆಟಿವ್ ಥಿಂಕಿಂಗ್ ಬರಲ್ಲ. ಒಂದು ದಿನವೂ ಮಗು ಕುಗ್ಗಲ್ಲ. ಸೊ ಇನವೇ ನೆಗೆಟಿವ್ ಥಿಂಕಿಂಗ್ ಬರಲ್ಲ ಅಂದ್ರೆ ಒಂದು ಸತ್ಪ್ರಜೆನ ನಾವು ಸಮಾಜಕ್ಕೆ ಕೊಟ್ಟ ಹಾಗಲ್ವಾ ಇದೊಂದು ಅಭ್ಯಾಸದಿಂದ? ಯಾಕೆ? ಬ್ರೈನ್ಗೆ ಅನಲೈಸ್ ಮಾಡುವ ಪವರ್ ಬಂದ. ಎಕ್ಸಾಕ್ಟ್ಲಿ. ಅನಲೈಸ್ ಅಂದ್ರೆ ನಾನು ಇದು ಮಾಡ್ತಾ ಇದ್ದೀನಿ, ತಪ್ಪು ಮಾಡ್ತಾ ಇದ್ದೀನ, ಸರಿ ಮಾಡ್ತಾ ಇದ್ದೀನ ತಕ್ಷಣ ಗೊತ್ತಾಗತ್ತೆ ಮಗುವಿಗೆ. ಯಾವ ಮಗು ಪ್ರಾಣಾಯಾಮ ಮಾಡುತ್ತೆ ಡೆಫಿನೆಟ್ಲಿ ಆ ಮಗು ಕಲ್ಪ್ರಿಟ್ ಆಗಲ್ಲ, ಕ್ರಿಮಿನಲ್ ಆಗಲ್ಲ. ಯಾಕೆ ಅಂತಂದ್ರೆ ಮಗುವಿಗೆ ತನ್ನದೇ ಆದಂತ ಅನಾಲಿಸಿಸ್ ಪವರ್ ಬಂದ್ಬಿಡುತ್ತೆ. ಗ್ರೇಟ್. ಅಷ್ಟು ಬಂದ್ರೆ ನಮ್ಮ ಇಡೀ ಸಮಾಜ ಹೆಲ್ತಿಯುತವಾದ ಸಮಾಜ. ನನ್ನ ಉದ್ದೇಶ, ನಿಮ್ಮ ಉದ್ದೇಶ ಅದೇ. ಖಂಡಿತವಾಗಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಡೆಪ್ತ್ ಆಗಿರುವಂತಹ ಒಂದು ವಿಷಯನ ತುಂಬಾ ಸುಲಭದಲ್ಲಿ ಹೇಳ್ಕೊಟ್ರಿ. ಅಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು, ಎಷ್ಟು ಸಿಂಪಲ್ ಇದು ಅಂತ ಅನ್ಸೋ ಹಾಗೆ, ಬಟ್ ಅದ್ರ ಇಂಪ್ಯಾಕ್ಟ್ ಅಷ್ಟೇ ತುಂಬಾ ಡೆಪ್ತ್ ಇದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.